ಅಫಜಲ್ಪುರ ತಾಲೂಕಿನ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕ ಜಯಂ ಕೊರ್ಬು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಚರ್ಚಾಗೋಷ್ಠಿಯ ವಿಷಯವೇನೆಂದರೆ, ಕಳೆದ 4ನೇ ತಾರೀಕಿನಲ್ಲಿ ಕಲಬುರಗಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರು ಆಯ್ಕೆಯಾದರು. ಈ ಆಯ್ಕೆಯಲ್ಲಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅಫಜಲ್ಪುರ ತಾಲೂಕು ಬಿಜೆಪಿಗೆ ಲೀಡ್ ಕೊಡ್ತು. ಅದು ಯಾಕೆ ಅನ್ನೋದು ಅವರನ್ನು ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್, ನೇರವಾಗಿ ನಾನು ಪ್ರಶ್ನೆಗೆ ಬಂದ್ಬಿಡ್ತೀನಿ. ಏನು ಅಂತಂದ್ರೆ, ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ಹಾಜಿ ಮತ್ತು ಮಾಜಿ ಶಾಸಕರು ಇಬ್ರು ಇದ್ರೂ ಕೂಡ ಕಾಂಗ್ರೆಸ್ಗೆ ಲೀಡ್ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಏಕೆ ಸರ್? ಅಮ್ಮ, ನಾವಿಲ್ಲಿ ನೀವು ಹೋದ ಸಲ ಕಂಪೇರ್ ಮಾಡಿರಿ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಸಾಹೇಬರು ಇದ್ದಾಗ 39,000 ಲೀಡ್ ಕೊಡ್ತಿದ್ರು. ಹೌದು ಸರ್. ಈ ಪಾಪ ಮಾಲಿಕೆ ಗುತ್ತಿದಾರ ಸಾಹೇಬರಾಗಲಿ ಎಮ್ಮಪ್ಪಡ ಸಾಹೇಬ್ ಇರೋದ್ರಿಂದ 19,000 ಕಟ್ಟಾಯಿತು. 20,000 ಲೀಡ್ ಕೊಟ್ಟಿದೆ ಅಲ್ಲ. ಇದನ್ನು ಕೊಡಬಾರ್ದು. ಆ್ಯಕ್ಚುಲಿ ಬೇಕಾದ್ರೆ ನಮ್ಮ ಕಾರ್ಯಗಳು ನೋಡಿದ್ರೆ, ಪಕ್ಷದ ಕಾರ್ಯಗಳು ನೋಡಿದ್ರೆ ಇದನ್ನು ಆಗಬಾರ್ದು. ಅದು ಆಗಿದೆ, ಬಟ್ ಇಂಪ್ರೂವ್ಮೆಂಟ್ ಆಗಿದೆ. 50% ಹೋದ ಸಲಕ್ಕಿಂತ ಕಡಿಮೆ ಆಗಿದೆ ಅಂದರೆ ಇಂಪ್ರೂವ್ಮೆಂಟ್. ಸರ್, ನಾನು ಹೋದ ಚುನಾವಣೆಯನ್ನು ಕ್ವಶನ್ ಮಾಡಲ್ಲ. ಯಾಕಂದ್ರೆ ವಿಧಾನಸಭಾ ಚುನಾವಣೆ ಇಟ್ಕೊಂಡು ನಾನು ಮಾತಾಡೋದಾದ್ರೆ, ಈಗ ಹಾಲಿ ಶಾಸಕರು ಕೂಡ 50,000 ಲೀಡ್ ತಗೊಂಡ್ರು ಮತ್ತು ಮಾಜಿ ಶಾಸಕರು 35,000 ಮತಗಳು ತಗೊಂಡ್ರು. ಯಾವುದು ವಿಧಾನಸಭಾ ಚುನಾವಣೆಯಲ್ಲಿ. ಅವೆರಡೂ ಜೋಡಣೆ ಮಾಡಿದಾಗ ಮತ್ತೆ ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ಲೀಡ್ ಬರಬೇಕಾಗಿತ್ತಲ್ಲ ಸರ್, ಯಾಕೆ ಬರಲಿಲ್ಲ? ಬರಬೇಕಾಗಿತ್ತು, ಬಟ್ ಏನಪ್ಪ ಅಂತಂದರೆ, ಈಗ ನೀವು ಕೇಂದ್ರದಲ್ಲಿ ಮೋದಿ ವಿಚಾರ ನೀವೆಲ್ಲ ಗೊತ್ತಿದ್ದೀರ. ಆ ಒಂದು ಗಾಳಿ ಒಳಗೆ ಹೋದ ಸಲ 39,000 ಲೀಡ್ ಆಯಿತು. ಹೌದಾ? ಈಗ ಇಬ್ಬರದು ಪ್ರಯತ್ನ, ಎಲ್ಲರೂ ನಮ್ಮ ಪ್ರಯತ್ನ. ನಾನು ಸ್ಟೇಟ್ OBC ವೈಸ್ ಪ್ರೆಸಿಡೆಂಟ್ ಆಗಿ ಹೇಳ್ತೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಷ್ಟಪಟ್ಟಿಲ್ಲ ಮಾಡಿದ್ರಿಂದ ನಮ್ಗೆ 19,000 ಕಟ್ ಮಾಡಿವಿ ನಾವು ಲೀಡನ್ನು, BJP ಲೀಡನ್ನು. ಈಗ BJP ಶಟ್ಬೇಕದ, ನಮ್ಮ ಶಟ್ಬೇಕಿಲ್ಲ. ಬಟ್ ಆದರೂ ಜನ ನೋವಿದೆ. ಏನಪ್ಪ ಅಂತ, ನಾವು ಇಷ್ಟು ಲೀಡು ಆಗಬಾರ್ದು. ಏನೋ ಒಂದು ಇವು ಆ ಕಡೆ 1,000-5,000 ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಜನರು ನಾಡಿ ಮುಂಡಿತ ಅರ್ಥೈಸ್ಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ನಾವು ಒಪ್ಪೋದು ನಮ್ಮ ಇಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವು ಕೆಲವೊಬ್ರು ನಾಯಕರು, ಅಂದರೆ ಉದಾಹರಣೆಗೆ ನೀವೇ ಅಂತ ಅಂದ್ಕೊಳ್ಳಿ. ಈಗ ಕಾಂಗ್ರೆಸ್ನಲ್ಲಿ ಇದ್ದು ಕೆಲವೊಂದು ವರ್ಕ್ ಮಾಡ್ತೀರಿ, ಕೆಲಸ ಮಾಡ್ತೀರಿ, ಆದ್ರೂ ಅವ್ರನ್ನ ಆದ್ಯತೆ ಕೊಡ್ತಾ ಇಲ್ಲಲ್ಲ ಸರ್. ಅವ್ರು ನಮ್ಮ ಅಂದರೆ ಮುಂತರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಮತ್ತು ಒಂದು ತಾಲೂಕಿನಲ್ಲಿ ನೋಡಿದಾಗ ಪಕ್ಷದ ಸಂಘಟನೆ ಇಲ್ಲ. ಇದಕ್ಕೆ ತಾವೇನು ಹೇಳ್ತೀರಿ ಸರ್? ಅಲ್ಲ, ಪಕ್ಷದ ಸಂಘಟನೆ ಮಾತ್ರ ಮಾಡಬೇಕು ಅಂತ ಹೇಳಿ ಸತ್ಯ ಇದೆ. ಪಕ್ಷದ ಸಂಘಟನೆ ಮಾಡಬೇಕು, ಅದು ಜರ ಕೊರತೆ ಇದೆ. ನಮಗೂ ಸ್ಟೇಟ್ OBC ವೈಸ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. OBCಗೆ ಸ್ವಲ್ಪ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಇನ್ನು ಮುಂದೆ ಪಕ್ಷ ಸಂಘಟನೆ ಮಾಡ್ತೀವಿ. ಏನಾದ್ರು ಮಾತಾಡಿ ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ರಿ. ಆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಕಾಂಗ್ರೆಸ್ಗಾಗಿ ದುಡ್ತಕ್ಕಂಥವ್ರಿಗೆ ಆದ್ಯತೆ ನೀಡ್ತಾ ಇದ್ದಾರಾ, ಅಂದರೆ ಒತ್ತು ಕೊಡ್ತಾ ಇದ್ದಾರೆ ಸರ್? ಚೆನ್ನಾಗಿ ನಡೆದಿದೆ, ಮಾಡ್ತಾ ಇದ್ದಾರೆ. ನಿಮ್ಮದು ಅವ್ರ ಸೀನಿಯಾರಿಟಿ ಇದೆ, ಸೀನಿಯಾರಿಟಿ ಪ್ರಕಾರ ಹೋಗ್ತಾ ಇದ್ದಾರೆ, ಎಲ್ಲರಿಗೂ ಆದ್ಯತೆ ಪ್ರಕಾರ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಹೈಕಮಾಂಡ್ ಸರಿಯಾಗಿ ಎಲ್ಲ ಕಾರ್ಯಕರ್ತನ ತೊಗೊಂಡು ಹೋಗ್ತಾ ಇದ್ದಾರೆ, ಇಂಥ ತೊಂದರೆ ಇಲ್ಲ. ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಕಾರ್ಯಕರ್ತನನ್ನ ಹಂತ ಹಂತವಾಗಿ ತೊಗೊಂಡು ಹೋಗ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ಇನ್ನೊಂದು ಏನಂತಂದರೆ, ಒಂದು ಕುಟುಂಬ ಇದ್ರೂ ಸಹಿತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೇ ಇರ್ತವೆ. ಅವು ಎಲ್ಲ ಕಡೆ ಇರೋದು ದೊಡ್ಡ ಪಾರ್ಟಿ ಸಮುದ್ರದಾಗಿದೆ ಕಾಂಗ್ರೆಸ್ ಪಕ್ಷ. ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಎಲ್ಲ ಕಾರ್ಯಕರ್ತರು ಬರೋದು ಸ್ವಾಭಾವಿಕ. ಕೆಲವರು ದುಡ್ದವ್ರಿಗೆ ಕೆಲವೊಂದು ಯಾವುದೋ ಕಾರಣಾಂತರದಿಂದ ಗೊತ್ತಾಗಲ್ಲ ಅಂತ ಕೈ ಬಿಟ್ಟು ಹೋಗಿರ್ತವೆ. ಅದನ್ನೇ ನಾವು ಸರಿಯಾಗಿ ತಗೋಬಾರ್ದು. ಪಾರ್ಟಿ ಸಲುವಾಗಿ ದುಡಿಬೇಕು. ಹೆಂಗೆ ಮನೆ ಸಲುವಾಗಿ ನಾವು ದುಡಿದು ಬಿಟ್ಟು ಮನೆಗೆ ಹೆಸರು ತರಬೇಕಂತ ಆಸೆ ಇರ್ತದೆ, ಹಂಗೆ ಪಾರ್ಟಿ ಸಲುವಾಗಿ ದುಡಿದು ಬಿಟ್ಟು ಹೆಸರು ತಂದಾಗ ಒಂದು ದಿವಸ ಹೈಕಮಾಂಡ್ ನಮ್ಮ ಕಡೆ ನೋಡ್ತಾರೆ, ನಮ್ಗೆ ಒಳ್ಳೇದಾಗೇ ಆಗ್ತದೆ ಸರ್. ಈಗ ಮೊನ್ನೆ ಅಂದರೆ ಲೋಕಸಭಾ ಚುನಾವಣೆಗೆ ಮುಂಚೆ ಏನು ಮಾಡಿದ್ರು ಅಂತಂದ್ರೆ, ವೀರಶೈವ ಲಿಂಗಾಯತ ಸಮಾವೇಶ ನಡೆಸ್ಕೊಂಡು ಆ ಸಮಾವೇಶದಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಅರಳಗೋಡು ಪಾಟೀಲ್ ಅಂದ್ರೆ ದೀರ್ಘದಂಡ ನಮಸ್ಕಾರ ಮಾಡಿ ಅಂದ್ರೆ ನಮ್ಮ ಮಾನ ಉಳಿಸಿ ಅನ್ನೋ ಮಾತನ್ನು ಹೇಳಿದ್ರು. ಅದು ವೀರಶೈವ ಲಿಂಗಾಯತದಿಂದ ಏನಾದ್ರು ಮತಗಳು ಬಂತ ಸರ್? ಈಗ ಬರಲ್ಲ. ಎಲ್ಲ ಜಾತಿಯವ್ರ ಮತಗಳು ಇದ್ದಾಗ ಇಷ್ಟು ಮತ ಬರೋಕ್ಕೆ ಸಾಧ್ಯ ಇದೆ. ಸಿಂಗಲ್ ಕಮ್ಯುನಿಟಿ ಹಾಕಿದ್ರೆ ಯಾರ ಮತನೂ ಬರಲ್ಲ. ಈಗ ನಾವು ಕುರುಬ ಸಮಾಜವಾಗಿಬಿಟ್ಟು ನಮ್ದು ಏನು 34,000 ಓಟ್ ಅದ, ಅಟ್ ಹಾಕಿಬಿಟ್ರೆ ಅವ್ರು ಬಂದ್ಬಿಟ್ಟು ಆಗ್ತದೆ, ಆಗಲ್ಲ. ದಲಿತರು ಅಟ್ಟೆ ಹಾಕರಾಗಲ್ಲ, ಮುಸ್ಲಿಂ ಅಟ್ಟೆ ಆಗಲ್ಲ. ಬಟ್ ಏನಪ್ಪ ಅಂದರೆ, ಕಾಂಗ್ರೆಸ್ಗೆ ಒಂದು 5 ಪಾಕೆಟ್ ಏನದ ಭಾಳ ಚೆನ್ನಾಗಿದೆ. ಇನ್ನು ಉಳಿದು ಕೆಲವೊಂದು ಅಲ್ಲಿ ಹಂಚಿ ಹೋಗ್ತಾ ಇದ್ದಾರೆ, ಅವರು ಸಹ ಬಂದಿದೆ. ಬಟ್ ಅದು ದೊಡ್ಡ ಪ್ರಮಾಣ ಬರಲಿಲ್ಲ ಅಂದ್ರೂ ಸಹಿತ ವೀರಶೈವ ಲಿಂಗಾಯತರದ್ದು ಅಲ್ಪ ಪ್ರಮಾಣ ಆದರೂ ಬಂದಿದೆ. ನಾವು ಮುಂದಿನ ದಿನಮಾನದಲ್ಲಿ ನಾವೇ OBC ವೈಸ್ ಪ್ರೆಸಿಡೆಂಟ್ ಆಗಿ, ಶಾಸಕರಾಗಿ, ಅರುಣ್ ಪಡ್ಲ ಅವರು ಆಗಲಿ, ನಮ್ಮ ಈಗ ಹೊಸದಾಗಿ ಬಂದಿದ್ದಾರೆ ಲಚ್ಚಪ್ಪ ಜಮಾದಾರ್, ಸಿದ್ದಬಾಸ್ಕಿ, ಇದ್ದನಗೌಡ, ನಮ್ಮ ಹನಕೇರಿ, ನಾಯ್ಕೊಡಿ, ಇಂಥ ಒಳ್ಳೆ ಲೀಡರ್ಗಳು ಬಂದಿದ್ದಾರೆ. ಮುಂದಿನ ದಿನಮಾನ ಸಂಘಟನೆ ಮಾಡ್ತೀವಿ. ನಮ್ಗೆ ಸ್ವಲ್ಪ ಶಾರ್ಟ್ ಟೈಮ್ ಆಯಿತು. ಅವ್ರ ಮಾಲಿಕ್ ಗೊತ್ತಿದ್ದಾರೆ, ಬೇಗ ಬಂದು ಜಾಯ್ನ್ ಆಗಬೇಕಾಗಿತ್ತು, ಲೇಟ್ ಆಯಿತು. ಲೇಟ್ ಆಗಿದ್ದಕ್ಕೆ ಮತ್ತು ಎಲ್ಲರೂ ಅವ್ರ ಕಡೆ ಬಂದು ಜನರು ಸಹಿತ ನಾವು ವಿಶ್ವಾಸ ತೊಗೊಂಡು ಹೋಗ್ಬೇಕಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ನಾವು ಇಲ್ಲ ನಂಗಿಲ್ಲ. ಬಟ್ ಅದು ನಾವು ಆ್ಯಕ್ಚುಲಿ ಕ್ಷಮೆ ಕೇಳ್ಕೊಳ್ತೀವಿ. ನಾವು ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಸಾಹೇಬ್ರ ಹತ್ರ ಈ ಥರ ಆಗಿದ್ದಕ್ಕೆ ನಾವು ಕ್ಷಮೆ ಕೇಳ್ಕೊತೀವಿ. ಅದರಾಗಿ ನಾವು ಬಟ್ ಏನಪ್ಪ ಅಂದ್ರೆ ಲಾಸ್ಟ್ಗಿಂತ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಟ್ಟಿವಿ. ಇಷ್ಟು ಮತ್ತೆ ಹೇಳಬಲ್ಲ ಸರ್. ಈಗ ಅರಳಗೋಡು ಪಾಟೀಲ್ ಏನು ಹೇಳಿದ್ರು ಅಂತಂದರೆ, 50,000 ಲೀಡ್ ಕೊಡ್ತೀವಿ ನಾವು ಅಫಜಲ್ಪುರ ತಾಲೂಕಿನಿಂದ, ಇಲ್ಲಾಂದರೆ ನಾನು
ನಿವೃತ್ತಿ ಆಗ್ತೀನಿ ರಾಜಕಾರಣದಿಂದ ಅನ್ನೋ ಮಾತಾಡಿದ್ರು. ಇದಕ್ಕೆ ತಾವೇನು ಹೇಳ್ತೀರಿ? ಇದನ್ನು ನನಗೆ ಸರಿಯಾಗಿ ಗೊತ್ತಿಲ್ಲ, ಅವ್ರು ಹೇಳಿದಂತೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಇದೆ ಸರ್ ಬಟ್ ಸ್ಟೇಟ್ಮೆಂಟ್ ಇದ್ದರೆ ವಿಚಾರ ಮಾಡೋಣ. ವೇದಿಕೆ ಮೇಲೆ ಕಾಂಗ್ರೆಸ್ ಪಾರ್ಟಿ ಇದು ಕರೀತು, ಮೀಟಿಂಗ್ ಕರೀತು. ಆ ವೇದಿಕೆ ಮೇಲೆ ಚರ್ಚೆ ಮಾಡ್ತೀವಿ ಸವಿಸ್ತರವಾಗಿ, ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಚರ್ಚೆ ಮಾಡಿ ನೋಡೋಣ. ಯಾಕಂದ್ರೆ ಅವ್ರು ಕೇಳೋದೆ ಆ ಸ್ಟೇಟ್ಮೆಂಟ್ ನೋಡಿದೆ, ಯಾಕಂದ್ರೆ ಪತ್ರಿಕೆ ಮಧ್ಯೆ ಬಂದಿದ್ದೆಲ್ಲವೂ ಸತ್ಯ ಹೇಳೋಕ್ಕಾಗೋದಿಲ್ಲ. ಹಾಂ, ವಿಡಿಯೋದಾಗ ಏನಾದರೂ ರೆಕಾರ್ಡ್ ಇತ್ತು ಅಂತ ವಿಲ್ ಸೀಟ್ ವಿಲ್ ಡಿಸ್ಕಸ್ ಅಂದೇ ಡಯಾಸ್. ಸರ್, ಈಗ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಆಗುತ್ತೆ, ಮತ್ತೆ ಲೋಕಸಭಾ ಚುನಾವಣೆಗೆ ಯಾಕೆ ಮಾತ್ರ ಆಗುತ್ತೆ ಸರ್? 2 ವರ್ಷ ನೋಡ್ತೀವಿ. ಈಗ 2019 ಚುನಾವಣೆ ನೋಡ್ತೀವಿ ಮತ್ತು 24 ಚುನಾವಣೆನೂ ನೋಡ್ತೀವಿ. ಮತ್ತೆ ಲೋಕಸಭಾ ಚುನಾವಣೆಗೆ ಇರ್ತಕ್ಕಂಥದ್ದು ವಿಧಾನಸಭಾ ಚುನಾವಣೆಗೆ ಇರೋಲ್ಲ ಸರ್, ಯಾಕೆ? ಭಾಳ ಒಳ್ಳೆಯ ಪಾಯಿಂಟ್ ಇದೆ. ಈ ಪಾಯಿಂಟನ್ನು ಭಾಳ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ. ಮತ್ತು ವೇದಿಕೆ ಮೇಲೆ ಎಲ್ಲ ಚರ್ಚೆ ಮಾಡ್ತೀವಿ. ಯಾಕಂದರೆ ನಾವು ಮೀಡಿಯಾ ಹತ್ರ ಇವೆಲ್ಲ ಹೇಳೋಕ್ಕಾಗೋದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಾಹೇಬರು ನಿರ್ದೇಶನ ಕೊಟ್ಟಿದ್ದಾರೆ. ಏನೇ ಇದ್ದರೂ ವೇದಿಕೆ ಮೇಲೆ ಪ್ಲಾಟ್ಫಾರ್ಮ್ಯಾಗಿ ಚರ್ಚೆ ಮಾಡಿ, ಮಾಧ್ಯಮ ಮುಖಾಂತರ, ವಾಹಿನಿ ಮುಖಾಂತರ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಇಷ್ಟಕ್ಕೆ ಮುಗಿಲಿಲ್ಲ ಈ ಪಕ್ಷದ, ಇದು ಇನ್ನೂ ಭಾಳ ದೊಡ್ಡ ದಾರಿ ಇದೆ. ಸೊ ಅದರ ಸಲುವಾಗಿ ನಾವು ಶಾರ್ಟ್ಲಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಳ್ತೀವಿ, ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತೀವಿ, ಒಂದು ಡಯಾಸ್ ಮೇಲೆ ಮೀಟಿಂಗ್ ಕರೆದು ಆ ಡಯಾಸ್ ಮೇಲೆ ಸವಿಸ್ತರವಾಗಿ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದೆಲ್ಲ ಚರ್ಚೆ ಮಾಡ್ತೀವಿ. ಸರ್, ಈಗ ಅಫ್ಜಲ್ಪುರ ತಾಲೂಕು ಅನ್ನೋದು ಬಿಜೆಪಿ ಪಕ್ಷದಿಂದ, ಅಂದ್ರೆ ತಾಲೂಕ ಬಿಜೆಪಿ ಪಕ್ಷಕ್ಕೆ ಚಿನ್ನದ ಮೊಟ್ಟೆಯಾಗಿ ಹೊರಹೊಮ್ಮುತ್ತಿದೆ ಬಿಜೆಪಿ ಪಕ್ಷದಲ್ಲಿ. ಅದನ್ನ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಡ್ಕೊಂಡು ಹೋಯಿತು ಅಂತಂದ್ರೆ ಏನಾಗ್ಬೋದು? ನಡ್ಕೊಂಡು ಹೋಗಕ್ಕೆ ಬಿಡಲ್ಲಮ್ಮ. ನಮಗಿದು ಅಫ್ಜಲ್ಪುರ ಐಂದ ಪಾಕೆಟ್ ಅದು, ನಾವು ಬಿಡೋದಿಲ್ಲ. ಎಲ್ಲೋ ಕೆಲವೊಂದು ದೊಡ್ಡ ದೊಡ್ಡ ಐದರೊಳಗೆ ದೊಡ್ಡ ದೊಡ್ಡ ಸಮಾಜಗಳು ಸ್ವಲ್ಪ ನಾರಾಜಾಗಿದ್ದಾವೆ. ಈಗ ಮುಂದಿನ ನಿರ್ಮಾಣದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ ನೇತೃತ್ವದಲ್ಲಿ ಕರೆದು ಮೀಟಿಂಗ್ ಕರೆದು ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಏನೇನದ ಅವ್ರ ನೋವುಗಳನ್ನು ಅರಿತುಕೊಂಡು ಏನೇನು ಪ್ರಾತಿನಿಧ್ಯ ಕೊಡಬೇಕು ರಾಜ್ಯದಲ್ಲಿ, ರಾಷ್ಟ್ರದ ಮಟ್ಟದಲ್ಲಿ ವಿಚಾರ ಮಾಡಿ, ಇದು ಅಹಿಂದ ಪಾಕೆಟ್. ಯಾವುದೇ ಕಾರಣಕ್ಕೂ ಇಲ್ಲಿ ಬಿ ಜೆ ಪಿಗೆ ನೆಲೆ ಊರಕ್ಕೆ ಬಿಡೋದಿಲ್ಲ. ಟೇಕ್ ಇಟ್ ಇಸ್ ಗ್ರಾಂಟೆಡ್. ಇದು ಒಪ್ಪನಾಗಿ ಹೇಳ್ತೀನಿ, ಬಿ ಜೆ ಪಿ ಇಷ್ಟೇ ಹೋಗ್ಬೇಕದು. ಹಾಂ, ತಿಳ್ಕೊಂಬಿಡಿ ನೀವು. ನಾವು ಕೇಳಿದ ಹಾಗೆ ಈ ಬಿಜೆಪಿ ಪಕ್ಷ ಅಂದ್ರೆ ಅಫ್ಜಲ್ಪುರ ತಾಲೂಕಿನಲ್ಲಿ ಬೇರೆ ಊರಕ್ಕೆ ಕಾರಣ ಅಂತಂದ್ರೆ ಅರುಣಗೌಡ ಪಾಟೀಲ್ ಅಂತ ನಮ್ಮ ಮಾತು ಕೇಳಿದ್ವಿ. ಮತ್ತು ಉದಾಹರಣೆಗೆ ಅವರು ಪ್ರಚಾರ ಮಾಡಿರ್ತಕ್ಕಂಥ ಒಂದು ಫೋಟೋಸು ವಿಡಿಯೋಸ್ ಎಲ್ಲ ನೋಡಿದ್ವಿ. ಇದಕ್ಕೆ ಅವರೇ ಕಾರಣ ಅನ್ನೋದಕ್ಕೆ ನೀವೇನು ಹೇಳ್ತೀರಿ? ಇಲ್ಲ, ಮೊದಲೇ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ನಮ್ಮ ಗಮನಕ್ಕೆ ಬಂದಿದೆ. ಅವ್ರಿಗೆ ಬಹಳ ಬದಲಾವಣೆ ಆಗಿದೆ. ಅರುಣ್ ಪಾಟೀಲ್ ಅವರು ಮೊದಲಿನ ಅರುಣ್ ಪಾಟೀಲ್ ಇಲ್ಲಿಗ ಸಂಪೂರ್ಣವಾಗಿ ಬದಲಾವಣೆ ಮಾಡಿಬಿಟ್ಟು ವೋಟರ್ಸ್ ಆಗಲಿ ಜನರ ಹತ್ರ ಭಾಳ ಅಪ್ರೋಚ್ ರೀಚಿಂಗ್ ಭಾಳ ಚೆನ್ನಾಗಿ ಬರ್ತಾ ಇದೆ. ಸೊ ಮುಂದಿನ ದಿನ ಇನ್ನೂ ಬದಲಾವಣೆ ಆಗ್ತಾರೆ. ಇವಾಗ ಯಂಗ್ಸ್ಟರ್ ಇರೋದ್ರಿಂದ ಇಮಿಡಿಯೇಟಾಗಿ ಯಾರಿಗೂ ಅಷ್ಟು ಒಳ್ಳೆಯಲ್ಲ. ಅನುಭವಿಸ್ತಿದ್ದವ್ರಿಗೆ ಬೇರೆ, ವಯಸ್ಸಾದಾಗ ಅನುಭವ ಇರ್ತದೆ, ಅನುಭವ ಪಾಠ ಕಲಿಸ್ತದೆ. ಅವ್ರು ಇನ್ನೂ ಹೆಂಗೆ ಏಜ್ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿ ನಿಜ. ಬಟ್ ಮುಂದಿನ ದಿನಮಾನದಲ್ಲಿ ಅವೆಲ್ಲ ಬದಲಾವಣೆ ಆಗ್ತದೆ. ಈಗ ಅದರ ಮೊದಲಿನ ಅರುಣ್ ಪಾಟೀಲ್ ಉಳಿದಿಲ್ಲ, ಚಲೋ ಆಗಿದೆ. ಸರ್, ಅಂದ್ರೆ ಅದನ್ನೇ ಬಿಜೆಪಿಯಲ್ಲಿ ಹಾಕಿರ್ತಕ್ಕಂಥ ಎಫರ್ಟ್ ಕಾಂಗ್ರೆಸ್ ಅಲ್ಲಿ ಹಾಕ್ತಾ ಇದ್ದಾರೆ. ಯಾರು ಅರುಣ್ ಪಾಟೀಲ್ ಅವರು ಹಾಕ್ತಾರೆ. ಮೊನ್ನೆ ಎಷ್ಟು ಕಷ್ಟಪಟ್ಟು ನೋಡಿದ್ರಲ್ಲ ನೀವು. ಎಲ್ಲ ಸಂಘಟನೆ ಮಾಡಬೇಕಾಗಿತ್ತು, ಮನಸ್ಪೂರ್ವಕವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ನೀವೇ ನೋಡ್ತೀರಿ, ಸಾಷ್ಟಾಂಗ ನಮಸ್ಕಾರ ಹಾಕೊಂಡಿದ್ದು ಹೃದಯದಿಂದ ಬಂದಿದ್ದ ಶಬ್ದ ಅದು. ಸಾಷ್ಟಾಂಗ ನಮಸ್ಕಾರಪ್ಪ ದಯವಿಟ್ಟು ಹಾಕ್ಬಿಡಿ. ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಹೆಣಕ್ಕೆ ಮಣ್ಣು ಹಾಕಿ ಹೆಣ್ಣು ಹಚ್ಚಿದ್ದು ಇವತ್ತು ನಮ್ಗೆ ಒಬ್ಬೊಬ್ಬರಿಗೆ ನೋವಾಗ್ತದೆ ಮಾತು. ಆ ಮಾತು ಇಟ್ಕೊಂಡೇ ನಾವು ಮುಂದೆ ನಾವು ಪ್ರಚಾರಕ್ಕೆ ಹೋಗಿದ್ದೆವು. ಆದರೂ ಜನ ಯಾಕೆ ಈ ಥರ ತೀರ್ಪು ಕೊಟ್ಟರು ಅನ್ನೋದು ಭಾಳ ನಮ್ಗೆ ಅಂತರಾಳದಲ್ಲಿ ಭಯಂಕರ ಸಂಕಟ ಇದೆ. ಬಟ್ ಏನು ಮಾಡೋಕೆ ಆಗ್ತಾಯಿಲ್ಲ ನಮ್ಮ ಪರಿಸ್ಥಿತಿ. ಈ ಅಫ್ಜಲ್ಪುರ ತಾಲೂಕಿನಲ್ಲಿ ಏನಾದರೂ ಜಾತಿ ರಾಜಕಾರಣ ಇದೆಯಾ ಅಂದ್ರೆ ಸ್ಪೆಷಲಿ ಆಗಿ ಲೋಕಸಭಾ ಚುನಾವಣೆ? ನೋಡಮ್ಮ, ಜಾತಿ ರಾಜಕಾರಣಿ ಅನ್ನೋದು ಇವತ್ತು ನಾವು ಬಾಯಿಂದ ಹೇಳಬೇಕಾಗಿಲ್ಲ. ಬಸವಣ್ಣ ಕಾಲದಿಂದ ಬಸವಣ್ಣದ ಅದಕ್ಕೆ ಈ ಜಾತಿ ವ್ಯವಸ್ಥೆನೇ ಹೋಗಲಾಡಿಸ್ಬೇಕಂತ ಪಾಪ ಅವರ ಜೀವನನೇ ತ್ಯಾಗ ಮಾಡಿಬಿಟ್ರು. ಅದಾದ ನಂತರ ನಿಮ್ಗೆ ಜ್ಯೋತಿರಾವ್ ಫುಲೆ ಅವರು ಏನಾದರು, ನಾಡಗುರು ಏನಾದರು, ಲಾಸ್ಟಿಗೆ ಅಂಬೇಡ್ಕರ್ ಅವರು ಬಂದುಬಿಟ್ಟು ಇದೊಂದು ಸರಿಪಡಿಸ್ಬೇಕಂತ ಸರಿಪಡಿಸೋದ್ರಿಂದ ಇವತ್ತು ಅನ್ನ ಊಟ ಮಾಡ್ತಾ ಇದ್ದೇವೆ ನಾವು. ಈಗ ಅಫ್ಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ನಿಮ್ಮನ್ನು ಮತ್ತು ಮಕ್ಬೂಲ್ ಪಟೇಲ್ ಆಗಿರ್ಬೋದು, ಇವರನ್ನ ಮೂಲೆ ಗುಂಪುನಾಗಿ ಮಾಡ್ತಾ ಇದ್ದಾರೆ ಅನ್ನೋದು, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಹಂಗೇನಿಲ್ಲ, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದಾವೆ. ಮಕ್ಬೂಲ್ ಪಟೇಲ್ ಸೀನಿಯರ್ ಮನುಷ್ಯ, ಮೋಸ್ಟ್ ಸೀನಿಯರ್ ಮನುಷ್ಯರವರು. ಅವ್ರು ಇಲ್ಲಿ ತನಕ ಆದರೂ ಗೌರವ ಕೊಟ್ಟು ಅವ್ರಿಗೆ ಇಲ್ಲಿವರೆಗೆ ಏನೋ ಒಂದು ಮಾಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಎಲ್ಲೇ ಒಂದು ಕಡೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಜನ ಹೆಚ್ಚು ಕಡಿಮೆ ಆಗಿದ್ದಾವೆ. ಬಟ್ ನಾವು ಈಗ ತಾನೇ ಬಂದವರು, 5 ವರ್ಷದಿಂದ ಬಂದವರು, ಮೊದಲಿಂದ ನಾವು ಮಾಡಿದೆವು. ಬಟ್ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಈ ಜಿಲ್ಲೆ ಅದು. ಬಟ್ ನಮಗಿನ್ನೂ ಅವರು ವೇಳೆ ಇದೆ. ಬಟ್ ಮಕ್ಬೂಲ್ ಪಟೇಲ್ ಅವರಿಗೆ ಮಾತ್ರ ಈ ನಮ್ಮ ಅಫ್ಜಲ್ಪುರ ಸೈಡಿಂದ ಅವ್ರಿಗೆ ಏನಾದ್ರು ಒಂದು ಮಾಡಬೇಕಾಗಿತ್ತು. ಈಗಲೂ ಸಹಿತ ನಾವು ಮೊನ್ನೆ ಎಮ್ ಪಟೇಲ್ ಸಾಹೇಬ್ರ ಹತ್ರ ಆಗಲಿ, ಬಿ ಆರ್ ಪಾಟೀಲ್ ಅವರಾಗಲಿ, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇನ್ ಅವ್ರ ಹತ್ರ ಹೋಗಿ, ದೊಡ್ಡ ಖರ್ಗೆ ಸಾಹೇಬ್ರ ಹತ್ರ ಹೋಗಿ ಮಕ್ಬೂಲ್ ಪಟೇಲ್ ಅವ್ರಿಗೆ ಒಂದು ಏನಾದ್ರು ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕಂದ್ರೆ ವಯಸ್ಸಿಂದ ಇರಲ್ಲ, ಅವರಷ್ಟೇ ವಯಸ್ಸಿದೆ ಸಾಹೇಬ್ರಿಗೆ. ಅದನ್ನು ನಾವು ಕೇಳ್ಕೊಳ್ತೀವಿ. ನಮ್ಮ ತಪ್ಪುಗಳು ನಾವು ತಿದ್ಕೊಂಡು
ಅವ್ರಿಗೊಂದು ನ್ಯಾಯ ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಮಾಡ್ತೀವಿ. ಅಂದ್ರೆ ಸ್ಥಳೀಯವಾಗಿ ಹಿರಿಯರಲ್ಲ ಸರ್ ಅವರು ಅಲ್ಲಿ ಅಫಜಲ್ಪುರ ತಾಲೂಕು. ಎರಡು ಮಾತಿಲ್ಲಮ್ಮ, ಎರಡು ಮಾತಿಲ್ಲ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಸುವಂತಲ್ಲಿ ಅವ್ರ ಪ್ರಯತ್ನ ಬಹಳ ದೊಡ್ಡದಾಗಿರ್ಬೋದು. ಎರಡು ಮಾತಿಲ್ಲಮ್ಮ ತಾಯಿ. ಅವ್ರ ಕಡೆಯಿಂದ ವೋಟ್ ಬ್ಯಾಂಕ್ ಭಾಳ ಚೆನ್ನಾಗಿದೆ, ಅಲ್ಲದೆ ಅವ್ರ ಶ್ರಮನೂ ಭಾಳ ಚೆನ್ನಾಗಿದೆ, ಬುದ್ಧಿಜೀವಿಗಳಿದ್ದಾರೆ. ಬಟ್ ಎಲ್ಲಿ ಅದಲ್ಲೇ ಒಂದು ಕಡೆ ಮಿಸ್ಟೇಕ್ ಆಗಿ ಅದು ಹಂಗಾಗಿದೆ. ಬಟ್ ಈಗ ಏನಾದರೂ ಮಾಡಿ ನಾವು ವಿನಂತಿ ಮಾಡ್ಕೊಂಡು ಅವ್ರು ಒಂದು ಏನಾದರೂ ಮಾಡ್ರಪ್ಪ ದಯವಿಟ್ಟು ನಾವು ಹೈಕಮಾಂಡಲ್ಲಿ ವಿನಂತಿ ಮಾಡ್ಕೊಂಡು. ಈಗ ಅಫಜಲ್ಪುರ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಅರುಣ್ ಗೌಡ್ ಪಾಟೀಲ್ ಏನ್ ಮಾಡಿದ್ರು ಅಂತಂದ್ರೆ ದೀರ್ಘದಂಡ ನಮಸ್ಕಾರ ಮಾಡಿ ಮತ ಕೇಳಿದ್ರು. ಅದೇ ರೀತಿ ಇವ್ರು ನಿತಿನ್ ಗುತ್ತಿದಾರ್ ಕೂಡ ಏನ್ ಮಾಡಿದ್ರು, ಅವರು ಮತದಾರರಲ್ಲಿ ನಮಸ್ಕಾರ ಮಾಡಿ ನನಗೂ ಮತ ಹಾಕಿ ಅಂತ ಕೇಳಿದ್ರು. ಆದ್ರೆ ನಿತಿನ್ ಗುತ್ತಿದಾರ್ ಅವರಿಗೆ ಲೀಡ್ ಅಲ್ಲಿ ಬಂತು. ಯಾಕೆ ಮತ್ತೆ ಅರುಣ್ ಗೌಡ್ ಅವ್ರಿಗೆ ಯಾಕೆ ಬರಲಿಲ್ಲ? ಅಂದ್ರೆ ಮತದಾನ ಅನ್ನೋದು ಲೀಡ್ ಕೊಡ್ತು, ಯಾರಿಗೆ ಬಿಜೆಪಿಗೆ ಕೊಡ್ತು, ಆದ್ರೆ ಕಾಂಗ್ರೆಸ್ ಯಾಕೆ ಕೊಡಲಿಲ್ಲ ಸರ್? ಮತದಾನ ಬತ್ತಾ ನೀವು ಪದೇ ಪದೇ ಕಾಂಗ್ರೆಸ್ಗೆ ಯಾಕೆ ಕೊಡ್ಲಿಕ್ಕೆ ಹೇಳ್ತಾ ಇದ್ರಿ? ಕಾಂಗ್ರೆಸ್ಸಿಗೆ ಹೆಚ್ಚಿದಮ್ಮ 15,000 ಓಟ್, 16-19,000 ಹೆಚ್ಚಿಗೆ ಬಂದಿದೆ. ಹೋದ ಸಲ 39,000 ಲೀಡ್ ಕೊಟ್ಟಿದ್ದು ಬಿಜೆಪಿಗೆ. ಈ ಸಲ ಬರೀ 20,000 ಕೊಟ್ಟಿದೆ. 19,000 ಎಕ್ಸ್ಟ್ರಾ ಆಗಲಿಲ್ಲ, ಎಡಿಷನ್ ಆಗಲಿಲ್ಲ. ಕಾಂಗ್ರೆಸ್ ಬಂತಲ್ಲ, ವೀರಶೈವ ಲಿಂಗಾಯತ ಅವರ ನಮಸ್ಕಾರ ಹಾಕಿದ್ದಕ್ಕೆ ಮತ್ತೆ ಇವೆಲ್ಲ ಪ್ಲಸ್, ಇವರು ಮಾಲಿಕುತ್ತೇರ್ ಬಂದಿದ್ದಕ್ಕೆ ಇವೆಲ್ಲ ಪ್ಲಸ್ ಆಗಿತ್ತು. ಮತ್ತೆ ಸರ್ 30,000 50,000 ಮತ್ತೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆ ನೋಡಿದ್ರೆ 50,000 ಕಾಂಗ್ರೆಸ್ ಅಲ್ಲಿ ಇದ್ದಿರ್ತಕ್ಕಂಥ ಮತದಾನವೇ. ಮತ್ತೆ ಇಲ್ಲಿ 30,000 ಇರ್ತಕ್ಕಂಥ ಯಾರು ಮಾಲಿಕೆಯ ಗೊತ್ತಿಲ್ಲ, ಅವ್ರು ಮತದಾನ ಇಲ್ಲ ಆಗ್ಬೇಕಾಗಿತ್ತಲ್ಲ. 50 ಮತ್ತು ಪ್ಲಸ್ 30 ಅಂದ್ರೆ 80,000 ಆಗ್ಬೇಕಾಗಿತ್ತು. ಏನಾಗ್ತದೆ, ಮಾಲಿಕೆ ಗುತ್ತಿಗೆದವರು ಪಾರ್ಟಿ ಇದ್ದೊಳಗ ಪಾರ್ಟಿ ಫೋಟೋ ಪ್ಲಸ್ ಅವ್ರದ್ದು ವೈಯಕ್ತಿಕ ಫೋಟೋಗಳು ಸೇರ್ಕೊಂಡು ಒಂದು 30,000 ಓಟ್ ಬಂದಿದೆ ಅವ್ರಿಗೆ. ಹೌದಾ? ಯಾವಾಗ ಅವ್ರ ಈ ಕಡೆ ಬಂದ್ರು ಪಾರ್ಟಿ ಫೋಟೋಗಳು ಅಲ್ಲೇ ಉಳ್ಕೋತಾವ, ಪಾರ್ಟಿ ಫೋಟೋ ಈ ಕಡೆ ಬರಲ್ಲ. ಇವ್ರ ಫ್ಯಾನ್ ಏನದ ಅಂಥದ್ದು ಮಾತ್ರ ಬರ್ತಾರೆ. ಉದಾಹರಣೆ ತಗೋಬೇಕಾದ್ರೆ ನಾವು ಸದ್ಯಗ ಕರ್ಜಿಗಳು ನಾಯ್ಕೊಡೋರು ಇದ್ದಾರೆ, ಅಲ್ಲಿ ಉಡ್ಚಂಡ ಮೈತ್ರಿ ಇದ್ದಾರೆ. ಇಂಥವ್ರೆಲ್ಲ ಅವ್ರ ಫ್ಯಾನ್ ಇದು ಕಟ್ಟಾಗಿದ್ದವರು ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಹುಡ್ಬೇಕು ಬಂದಿದೆ. ಸೊ ಹೀಗಾಗಿ ಕವರ್ ಆಗಿಬಿಟ್ಟು ಈ ಸಲ 19,000 ಓಟ್ ಕವರ್ ಆಯ್ತು ನಮ್ಗೆ. ಅಂದ್ರೆ ಬಿಜೆಪಿ ಘಟಾನುಘಟಿ ನಾಯಕರು ಇದ್ದವ್ರು ಅಲ್ಲೇ ಉಳ್ಕೊಂಡಿದ್ದಾರೆ ಅಂತ ನಾವು ಮಾತು ಹೇಳ್ತಾ ಭಾಳ ಜನ ಹೋದಲ್ಲೇ. ಈ ಅಫಜಲ್ಪುರ ತಾಲೂಕಿನಲ್ಲಿ ನೋಡಿದಾಗ ಅತಿ ಹೆಚ್ಚು ಬಿಜೆಪಿಗೆ ಬಹುಮತ ಕೊಟ್ಟದ್ದು ಮಾಷಾಳ ವಲಯ. ಮತ್ತೆ ನೀವು ಕೂಡ ಇಲ್ಲಿ ಸ್ಥಳೀಯವರಾದವರು. ಅತಿ ತಾಲೂಕಿನಾಗ ಹೆಚ್ಚು ಕೊಟ್ಟಿದ್ದು ಮಾಷಾಳದಲ್ಲ, ಇನ್ನು ಬೇಕಾದ್ರೆ ಬೇರೆ ಬೇರೆ ಇದ್ದಾವೆ. ಆದರೂ ಮಾಷಾಳ ಕೇಳ್ತೀನಿ, ನಾ ಹೇಳ್ತೀನಿ. ಮಾಷಾಳ ಮತಕ್ಷೇತ್ರದ ಜಡ್ಪಿ ಮತ ಸುಮಾರು 11,000 ಓಟ್ಸ್ ಇಲ್ಲಿ ಒಂದೇ ಊರಾಗಿರೋದ್ರಿಂದ 10,000 11,000 ಓಟು. ಹೋದ ಸಲ ಬಿಜೆಪಿಗೆ 2,300 ಲೀಡ್ ಕೊಟ್ಟಿದ್ದಾರೆ. ಈ ಸಲ 1100 ಲೀಡ್, 11 ಬರೀ 1,100 ಆಟ್. ಹೋದ ಸಲ 2,300. ಅದನ್ನು ಕಟಲ್ ಮಾಡಿದ್ದು ನಾನು. ಆದರೂ ವ್ಯವಸ್ಥೆ ನಿಮಗೆಲ್ಲ ಗೊತ್ತೇ ಇದೆ, ವ್ಯವಸ್ಥೆ ಭಾಳ ವಿಚಿತ್ರವಿದೆ. MLA ಬಂದಾಗ ಹ್ಯಾಂಗೆ ಮಾಡಬೇಕು, MP ಬಂದಾಗ ಹ್ಯಾಂಗೆ ಮಾಡಬೇಕು ಅಂತ ಜನರಿಗೆ ನಾವು ಇದನ್ನು ಶತಪ್ರಯತ್ನ ಮಾಡೋದು ಸಹಿತ ಕನ್ನಡ ಆಗ್ತಾ ಇಲ್ಲ ಕೆಲವೊಂದು ಜನ. ಕೆಲವೊಂದು ಸಂದರ್ಭದಲ್ಲಿ ನಾವು ಎಲ್ಲ ಥರನೂ ಹೇಳಿದೆವು. ಏನಾದರೂ ಈ ಸಲ ನಾವು BJP ಅಧಿಕಾರಕ್ಕೆ ತಂದರೆ ಸಂವಿಧಾನ ಹೋಗುತ್ತೆ, ಒಂದೇ ಮನುಷ್ಯ ಒಂದೇ ಆಡಳಿತ ಏನಂತಲ್ಲ, ರಾಷ್ಟ್ರಪತಿ ಆಡಳಿತ ಬರುತ್ತೆ, ಮುಂದೆ ನಮಗೆ ಉಳಿಗಾಲಿಲ್ಲ ಅಂತ ಇಷ್ಟೆಲ್ಲ ಹೇಳ್ತೀವಿ. ಆದರೂ ಸಹಿತ ಜನರು ನಾಡಿ ಬಿಡೋದು ಕಷ್ಟ ಇದೆ. ಆದರೂ 1100 ಬಂದಿದೆ. ಮುಂದಿನ ಸಲ ಅದನ್ನೂ ಬರಲ್ಲ, ಅದು ಮಾಡ್ತೇವೆ ನಾವು, ಏನನ್ನೋದು ಮಾಡ್ತೀವಿ. ರಾಧಾಕೃಷ್ಣ ಸಾಹೇಬ್ MP ಆಗಿದ್ದಾರೆ, ಪ್ರಿಯಾಂಕಾ ಸಾಹೇಬರು ಮಿನಿಸ್ಟರ್ ಇದ್ದಾರೆ, ನಮ್ಮ ಶಾಸಕರಿದ್ದಾರೆ. ಈ ಸಲ ಸರಿಯಾಗಿ ತೊಗೊಂಡ್ಬಿಟ್ಟು ಜನರು ಕೆಲವೊಂದು ಇದ್ದಾವೆ, ಡಿಮ್ಯಾಂಡ್ಸ್ಗಳು ಇದ್ದಾವೆ. ಆ ಡಿಮ್ಯಾಂಡ್ಸ್ಗಳು ಸರಿಯಾಗಿ ಸಂದರ್ಭದಲ್ಲಿ ಕೆಲವೊಂದು ಸಲ ಮುಟ್ಲಾರ್ದಕ್ಕೆ ಕೆಲವು ಅಷ್ಟು ಆಗಿದ್ದಾವೆ. ಅವೆಲ್ಲ ಈ ದಿನ ಮುಂದಿನ ದಿನಮಾನದಲ್ಲಿ ಸರಿಪಡಿಸ್ಕೊಂಡು ವೋಟ್ ಬ್ಯಾಂಕ್ ಇನ್ನೂ ಇನ್ಕ್ರೀಸ್ ಆಗಬೇಕು ಅಂತ ಮಾಡ್ತೀವಿ. ಸರ್, ಈಗ ಅಫಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿದಾಗ ಘಟಾನುಘಟಿ ಅಂದ್ರೆ ನಿಮ್ದು ಹಿಡ್ಕೊಂಡು ಮತೀನ್ ಪಟೇಲ್ ಹಿಡ್ಕೊಂಡು ಮಕ್ಬೂಲ್ ಪಟೇಲ್ ಆಗಿರ್ಬೋದು, ರಾಜೇಂದ್ರ ಪಾಟೀಲ್ ರೇವೂರ್ ಆಗಿರ್ಬೋದು, ಸಿದ್ಧಾರ್ಥ ಬಸ್ರಿಗಡ್ ಆಗಿರ್ಬೋದು, ಪ್ರಕಾಶ್ ಜಮಾದಾರ, ಇಷ್ಟೆಲ್ಲಾ ಘಟಾನುಘಟಿ ನಾಯಕರಿದ್ದರು ಲೀಡ್ ಕೊಡಕ್ಕೆ ಸಾಧ್ಯನೇ ಆಗಲಿಲ್ಲ ಸರ್. ನಮಗೂ ಅದೇ ಯೋಚನೆ. ಯಾಕಂತಂದರೆ ನಾವು ಒಳ್ಳೆ ಅತ್ಯುತ್ತಮವಾದಂಥ ನಮ್ಮ ನಾಯಕರು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, 5 ಯೋಜನೆ. ಹೌದು ಸರ್. ಇದ್ರ ಮೇಲೆ ನಾವು ಭಾಳ ಹೋಪ್ಸ್ ಇಟ್ಕೊಂಡಿದ್ವಿ. ಬಟ್ ಯಾಕೆ ಈಗ ನಮ್ಗೆ ಓಟ್ ಕೊಡುವಂತ ನಾವು ಅದನ್ನು ಗ್ಯಾರಂಟಿ ಯೋಜನೆ ತಂದಿಲ್ಲ. ಬಡಬಗ್ರಿಗೆ ಒಳ್ಳೇದಾಗಬೇಕು ಅಂತ ಗ್ಯಾರಂಟಿ ಯೋಜನೆ ತಂದೆವು. ಸೊ ಆಟೋಮೆಟಿಕ್ ಯಾವುದೇ ಪಕ್ಷ ಯಾವ ಮನುಷ್ಯ ಒಳ್ಳೇದು ಮಾಡಿದ್ರೆ ಆ ಮನುಷ್ಯನಿಗೆ ಏನೋ ಮಾಡಬೇಕು ಅನ್ನೋದು ಸ್ವಾಭಾವಿಕ ಗುಣ ಇದ್ದೇ ಇರ್ತದಲ್ಲ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಯಾಕೆ ಆ ಮಟ್ಟದಲ್ಲಿ ಆಗಲಿ ಅನ್ನೋದು ಸಂದರ್ಭದಾಗ ನಾವು ವೇದಿಕೆ ಮೇಲೆ ಆಗಲಿ ಹೈಕಮಾಂಡ್ರಾಗಲಿ ಎಲ್ಲ ಗೊತ್ತು ಚರ್ಚೆ ಮಾಡ್ತೀವಿ. ಎಲ್ಲಿ ನಮ್ದು ಎಡದೇವು, ಎಲ್ಲಿ ತಪ್ಪಿದೆವು ಅನ್ನೋದು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಸರ್, ವಿಧಾನಸಭಾ ಚುನಾವಣೆ ನೋಡುವ ಹಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ವೋಟ್ಗಳು ಆ ಕಡೆ ಈ ಕಡೆ ಆಗಿದ್ವಿ ಅನ್ನೋದು ಮಾಹಿತಿ ನಮಗೂ ಗೊತ್ತಿರೋ ವಿಚಾರ, ನಿಮಗೂ ಗೊತ್ತಿರೋ ವಿಚಾರ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಮಾವೇಶ ಮಾಡಿದ್ರು ಅಫಜಲ್ಪುರ ತಾಲೂಕಿನ. ಆ ಮೂಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಒಂದು ಮಾತು ಅಂತಂದ್ರೆ, ಈ ಬಾರಿ ಈ ಅಫಜಲ್ಪುರ ತಾಲೂಕಿನಲ್ಲಿ ಇದು MI ಪಾಟೀಲ್ ಎಲೆಕ್ಷನ್ ಅಲ್ಲ, ಇದು ನನ್ನ ಎಲೆಕ್ಷನ್ ಅನ್ನೋ ಮಾತು ಹೇಳಿದ್ರು. ಮತ್ತೆ ಆ ಒಂದು ಮನಸ್ಥಿತಿ ಇಟ್ಟುಕೊಂಡು ಈ ಬಾರಿ MI ಪಾಟೀಲ್ ಆತ್ಮ ತೀರ್ಸಕ್ಕಾಯ್ತ ಸರ್? ನಮ್ಮ ಕರೆಕ್ಟ್ ಅದ. ಸಾಹೇಬ ಅವತ್ತಿನ ದಿವಸ ಆ ಮಾತು ಹೇಳದೇ ಇದ್ದಿದ್ರೆ ನಮ್ಮ ಕಷ್ಟ ಇತ್ತು. ಅವತ್ತು ಬಂದು ಹೋಗಿದ್ರಿಂದ
ನಮ್ಮ MLA ಸಾಹೇಬ್ರಿಗೆ ಗೆಲ್ಲಕ್ಕೆ ಕಾರಣ ಆಯ್ತದ ನಾನು ಹೇಳೋಕ್ಕಾಗಿಲ್ಲ. ತಾಯಿ ಎದೆ ತಟ್ಟಿ ಇದು ಮಾಡ್ಕೊಂಡು ಹೇಳಕ್ಕೆ ನಾ ತಯಾರಿದ್ದೀನಿ. ಎಮ್ಮೋ ಪಡೆದ ಆ ಥರ ಆಗಲಿಲ್ಲ ಅಂತ ಹೇಳಿದ್ರು. ಬಟ್ ಎಮ್ಮೋ ಪಡ್ಡೆ ಸಾಹೇಬ್ರು ನಿಮ್ಗೆ ಹೇಳ್ಬೇಕಂದ್ರೆ ಭಾಳ ಒಳ್ಳೆಯ ಮನುಷ್ಯನವರು, ಭಾಳ ಕಳ್ಕಳಿಯಿಂದ ಅವ್ರು ಎಲ್ಲ ಕಡೆಯೂ ವಿನಂತಿ ಮಾಡ್ಕೊಂಡ್ರೆ ನನ್ನ ಮರ್ಯಾದೆ ಸರಿ, ನಿಮ್ಮಿಂದ ನನ್ನ ಮರ್ಯಾದೆ ಹೋಗ್ತಾ ಇದೆ ಆ ಸಮಾಜಕ್ಕೆ ಭಾಳ ಅವ್ರು ಹೇಳಿದ್ದಾರೆ, ಕಳ್ಕಳಿಂದ ಹೇಳಿದ್ದಾರೆ. ದಯವಿಟ್ಟು ನನಗೆ ಮರ್ಯಾದೆ ಉಳಿಸ್ರಿ, ಇಲ್ಲ ನನಗೆ ಕರೆಯ ಸಾಹೇಬ್ ಮಗ ತೋರ್ಸೋಕ್ಕಾಗಲ್ಲ, ನನಗೆ ಬೇಡ ಅಂದರೂ ಟಿಕೆಟ್ ಕೊಟ್ಟು ಅವರೇ ಸ್ವತಃ ಬಂದು ಆಶೆ ಕಳಿಸಿದ್ದಾರೆ, ನಾನು ಇದ್ದೀನಿ ಅಂತ ತಿಳ್ಕೊಂಡು ಈ ಋಣನ ತೀರಿಸಬೇಕಾಗಿದೆ ಅಂತ ತಿಳ್ಕೊಂಡು ಅವರು ಭಾಳ ನಯವಿನಯದಿಂದ ನೊಂದುಕೊಂಡು ಎಲ್ಲ ಕೇಳಿದ್ದಾರೆ. ಬಟ್ ಆದರೂ ಸಹಿತ ಈ ಥರ ಆಗ್ತದೆ ಅಂದರೆ ನಮಗೂ ಆಶ್ಚರ್ಯನೇ ಇದೆ, ನಮಗೂ ಆಶ್ಚರ್ಯ. ನಾವು ಏನಪ್ಪ ಎಷ್ಟು ದಿವಸ ಅಂತ ಇದು ವ್ಯವಸ್ಥೆ ಈ ಥರ ಹೋಗ್ತದೆ ಅಂತ ನೋವಾಗ್ತದೆ ನಮಗೆ. ನೀವು MLA ಕೊಡ್ತೀರಿ ಓಟು, MP ಯಾಕೆ ಕೊಡೋದು ಅಂದರೆ ಒಂದು ದೊಡ್ಡ ಎಕ್ಸೆಪ್ಷನ್. ಜನರಲ್ಲಿ ಕೂಡ ಅದೇ ನಮಗೂ ದೊಡ್ಡ ಖುಷಿ ಎಕ್ಸೆಪ್ಷನ್. ಇದು ಎಲ್ಲ ಮೀಡಿಯಾ ಮುಖಾಂತರ ಮಾತಾಡೋಕ್ಕಾಗೋದಿಲ್ಲ. ನಾವು ಆಗಲೇ ನಿಮ್ಗೆ ಹೇಳಿದ್ದೀನಿ, ನಾವು ವೇದಿಕೆ ಮೇಲೆ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಚರ್ಚೆ ಮಾಡ್ತೀವಿ. ಈ ಸಲ ನಾವು ಸುಮ್ಮನೆ ಕೂತ್ಕೊಳ್ಳೋಣ, ನಮ್ಗೆ ಏನಕ್ಕೆ ಮುಂದಿನ ಏನಕ್ಕಾಗಕ್ಕೆ ಅವ್ರು ಏನಕ್ಕೆ ನಮ್ಮ ಡಿಸಿಷನ್ ತೊಗೊಳಕ್ಕೆ ಭಾಳ ಗಂಭೀರವಾಗಿ ನಾವು ಚರ್ಚೆ ಮಾಡ್ತೀವಿ. ಮತ್ತು ಅದೇ ಥರನೇ ನಾವು ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ OBC ವೈಸ್ ಪ್ರೆಸಿಡೆಂಟ್ ಆಗಿ ಅವ್ರ ಪರ್ಮಿಷನ್ ತೊಗೊಂಡು ಪ್ರಿಯಾಂಕಾ ಖರ್ಗೆ ಪರ್ಮಿಷನ್ ತೊಗೊಂಡು ಮುಂದೆ ನಾವು ಸಂಘಟನೆಗೆ ಒತ್ತು ಕೊಡ್ತೀವಿ. ಸಂಘಟನೆ ಇಲ್ಲ ಏನೋ ಬಿಡ್ತಾ ಕೊಡ್ತು. ಈಗ ಮುಂದಿನ ದಿನಗಳಲ್ಲಿ ಇದನ್ನ ಸಂಘಟನೆಗೆ ಒತ್ತು ಕೊಟ್ಟು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅದಾರ, ಮತ್ತೆ ಈಗ MP ಇರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಇದಾರ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದ್ರೆ ನಿಮ್ಮ ಸಲಹೆ? ಸರ್, ನಾನು ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಫಸ್ಟ್ ನಾನು ಕ್ಷಮೆ ಕೇಳ್ಕೊಡ್ತೀನಿ. ಅದು ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟಿದ್ದಕ್ಕೆ ಅದು MLA ಆಗಿರ್ಬೋದು ಅನ್ಕೊಂಡು ಯಾರೇ ಇರಲಿ, ನಾನು ಯಾರ ಮೇಲೆ ಪಟ್ಟು ತೋರಿಸಲ್ಲ. ಅಲ್ಲಿ ವಿಫಲ ಆಗೋದಕ್ಕೆ ನಮ್ಮದು ಒಂದು ಪಾತ್ರ. ನಾವು ಒಬ್ಬರು ಜವಾಬ್ದಾರಿ ಮನುಷ್ಯ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಮೊದಲ ಕ್ಷಮೆ ಕೇಳ್ಕೊಳ್ತೀವಿ. ಮುಂದಿನ ನಿರ್ಮಾಣದಲ್ಲಿ ನಮ್ಮ ರಾಧಾಕೃಷ್ಣ ಸರ್ ಒಳ್ಳೆಯ ವಿಷಯ ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ರಾಧಾಕೃಷ್ಣ ಅವರು ದಯವಿಟ್ಟು ಕಾರ್ಯಕರ್ತರನ್ನ ಹುರಿದುಂಬಿಸ್ಬೇಕು, ಕಾರ್ಯಕರ್ತರನ್ನ ಪ್ರಚೋದನೆ ಮಾಡಬೇಕು, ಕಾರ್ಯಕರ್ತರಿಗೆ ಯಾವ ರೀತಿ ಹೋಗ್ಬೇಕಂತ ಯಾವ ರೀತಿ ಬೆಳೆಸಬೇಕು ಅನ್ನೋದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಕಾರ್ಯಕ್ರಮದ ಮುಖಾಂತರ ಏನು ಬಂದಂಥ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡಿ ಮುಂದಿನ ದಿನಮಾನದಲ್ಲಿ ನಮ್ಮ ಕಾಂಗ್ರೆಸ್ ಎಲ್ಲಿ ಯಾವ ಒಂದು ಕಾನ್ಸ್ಟಿಟ್ಯೂಷನ್ ನಾವು ಸೋಲಬಾರ್ದು. ಆ ಸೋಲಾರ್ದಂಗೆ ಸಾಮಾಜಿಕ ನ್ಯಾಯ, ಪ್ರತಿಯೊಂದು ಸಾಮಾಜಿಕ ನ್ಯಾಯ ಕೊಟ್ಟು ನಾವು ಮುಂದೆ ಇಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠವಾದಂಥ ಬೇರುಗಳನ್ನು ನಾವು ಬಿಡೋಣ ಅಂತ ತಿಳ್ಕೊಂಡು ಬಿಡಬೇಕಾಗಿದೆ. ಅದಕ್ಕೆ ತಾವು ದಯವಿಟ್ಟು MPO ಸಾಹೇಬರಾಗಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಲಿ ಆದಷ್ಟು ತಾವು ದಯವಿಟ್ಟು ಸಮಾಧಾನದಿಂದ ಎಲ್ಲ ಕಾರ್ಯಕರ್ತರನ್ನ ಬೆಳೆಸಿ ಈ ಪಕ್ಷನ ಏನು ಇನ್ನೂ ಗಟ್ಟಿಯಾಗಿ ನಿಲ್ಲಕ್ಕೆ ತಾವು ಸಪೋರ್ಟ್ ಮಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕೈ ಜೋಡಿಸೋದನ್ನ ಯಾರು ಮಾತು ತಮ್ಮಲ್ಲಿ ಕೇಳ್ಬೋದು. ಒಂದ್ ಕಡೆ ಆದ್ರೆ ಅಫ್ಜಲ್ಪುರ ತಾಲೂಕಿನ ಅಂದ್ರೆ ಪ್ರಿಯಾಂಕಾ ಸಾಹೇಬ್ ಏನ್ ಮಾಡಿದ್ರು ಅಂದ್ರೆ ಉಸ್ತುವಾರಿ ಮಿನಿಸ್ಟರ್ ಆದ ತಕ್ಷಣ ನಾನು ಅಫ್ಜಲ್ಪುರ ತಾಲೂಕು ದತ್ತಕ್ಕೆ ತಗೋತೀನಿ ಅನ್ನೋ ಮಾತು ಹೇಳಿದ್ರು. ತಗೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸೊ ಇನ್ನೂ ಯಾಕಂದ್ರೆ ಅವರು ಮಿನಿಸ್ಟರ್ ಆಗ್ಯಾರ ಕುತ್ಕೊಂಡು ಸ್ವಲ್ಪ ಪುಸ್ತಕಗಿಲ್ಲ, ಒಂದಿಲ್ಲ ಒಂದು ಬರ್ತಾನೆ ಇದ್ದಾರೆ, ಒಂದಿಲ್ಲ ಒಂದು ಬರ್ತಾನೆ ಇದ್ದಾರೆ. ಅದ್ರಲ್ಲಿ ಬಿಜಿ ಇದ್ದಾರೆ. ಈಗ MP ಎಲೆಕ್ಷನ್ ಮುಗಿತೀವಿ, ಇನ್ನೇನು ಭಾಳ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಡೀತದೆ ಹೆಚ್ಚು ಕಡಿಮೆ. ಈಗ ಅವ್ರು ನೆಕ್ಸ್ಟ್ ಅದು ತೊಗೊಳ್ತಾನೆ, ಅದು ತಲೆಗದ ಅವ್ರಿಗೆ ಇದನ್ನು ದತ್ತಕ್ಕೆ ತೊಗೊಂಡ್ಬಿಟ್ಟು ಇದನ್ನು ಯಾವ ಥರ ಮಾಡಬೇಕು, ಸಮಗ್ರ ಅಭಿವೃದ್ಧಿ ಮಾಡಬೇಕಂತ ಅವ್ರು ತಲೆಗಿದೆ. ನಾನು ಡಿಮ್ಯಾಂಡ್ ಇಟ್ಟೀನಿ, ರಾಧಾಕೃಷ್ಣ ಸಾಹೇಬರು ಬಂದಾಗ ನಾನು ಡಿಮ್ಯಾಂಡ್ ಇಟ್ಟೀನಿ, ನನಗೆ 2 ಜಿಲ್ಲಾ ಪಂಚಾಯತ್ ಮತ್ತು ಕರ್ಜಿಗಿ ಮಾರ್ಷಲ್ 2 ನೀರಾವರಿ ಆಗಬೇಕು. ನನ್ನ ಅದೇ ಆಸೆ ಇದೆ ನನಗೆ. ದಯವಿಟ್ಟು ಹೇಳ್ಬೇಕಾದ್ರೆ ನೀರಾವರಿ ಮಾಡಿಸೋ ವ್ಯವಸ್ಥೆನೂ ಮಾಡ್ತೇವೆ. ಯಾಕೆ ಅಂದರೆ ನೀರಿನ ನಕ್ಷತ್ರ ಯಾಕೆ ಅವ್ರ ಹೇಳಿಸ್ತೀವಿ. ಮುಂದಿನ ನಿರ್ಮಾಣದಲ್ಲಿ ಈಗ ಮಾಡ್ತಾರೆ. ಪಾರ್ಲಿಮೆಂಟ್ ಅವರೇ ಇದ್ದಾರೆ, ಕೈಯಲ್ಲಿ ಮಿನಿಸ್ಟರ್ ಅವರು ಇದ್ದಾರೆ, MLA ಅವರು ಇದ್ದಾರೆ. ನಮ್ಮ MLA ಅವ್ರಂಗೆ ಹೇಳ್ದಂಗೆ ಕೇಳ್ತಾರೆ. ಗೌಡ್ರ ಮಾತು ನಮ್ಮ ಖರ್ಗೆ ಸರ್ ಮಾತು ಬರಲ್ಲ. ಮತ್ತು ಅಷ್ಟೇ ಗೌಡ್ರ ಮ್ಯಾಗೆ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಆ ಫ್ಯಾಮಿಲಿ ಕುಟುಂಬ ಪ್ರೀತಿ ಇದೆ. ಸೊ ಇನ್ನು ಆಗಿದ್ದ ತಪ್ಪುಗಳನ್ನು ದಯವಿಟ್ಟು ಎಲ್ಲರಿಗೂ ನಾವು ವಿನಂತಿ ಪೂರ್ವಕ ಕೇಳ್ತೀವಿ. ಇದನ್ನು ದಯವಿಟ್ಟು ಸೀರಿಯಸ್ ತಗೊಳ್ಳದೆ ಒಂದು ವೇದಿಕೆ, ಕಾಂಗ್ರೆಸ್ ಪಕ್ಷದ ವೇದಿಕೆ ಮೇಲೆ ಇವೆಲ್ಲ ಸವಿಸ್ತರವಾಗಿ ಚರ್ಚೆ ಮಾಡಿ ಏನು ಸರಿಪಡಿಸಬೇಕು, ಮುಂದೆ ಇಂಥ ಅನಾಹುತಗಳು ಆಗದಂಗೆ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಪ್ರೋಗ್ರಾಮ್ ಹಾಕಬೇಕು, ಇದೆಲ್ಲರಿಗಿಂತ ಮೇಲಾಗಿ ಹಿಂದುಳಿದ ಒಳಗೆ ಇದ್ದಂಥ ಬಲಿಷ್ಠ ಸಮಾಜಗಳು ದೂರ ಹೋಗ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ದೂರ ಹೋಗದಂಗೆ ಹತ್ತಿರ ಇಟ್ಕೊಂಡು ಏನು ತೊಂದರೆಗಳಾಗಿದ್ದಾವೆ ಅವು ಬಗೆಹರಿಸ್ಕೊಂಡ್ಬಿಟ್ಟು ಅವ್ರ ವಿಶ್ವಾಸ ತೊಗೊಂಡ್ಬಿಟ್ಟು ಮುಂದಿನ ದಿವಸ ಹೆಮ್ಮರವಾಗಿ ಪಕ್ಷ ಬೆಳೆಸೋಣ ಅನ್ನೋದು ನನ್ನ ವೈಯಕ್ತಿಕ ಇದೇ ವಿಚಾರನ ಅವರಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ರಾಧಾಕೃಷ್ಣ ಸರ್ ಮೇಲೆ ವಿನಂತಿ ವಾಹಿನಿ ಮುಖಾಂತರ ವಿನಂತಿ ಮಾಡ್ತಾರೆ. ಇನ್ನೊಂದು ಅಂದ್ರೆ ಅಫ್ಜಲ್ಪುರ ತಾಲೂಕಿನಲ್ಲಿ ಈಗ ದತ್ತು ತಗೊಂಡ್ರೆ ಅಫ್ಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಏನಾದರೂ ಅಳವಡಿಕೆ ಆಗುತ್ತಾ? ನನ್ನ ಒಂದು ವೈಯಕ್ತಿಕ ವಿಚಾರ, ಜನರು ಅಫ್ಜಲ್ಪುರ ಸಿಟಿ ಮಾಸ್ಟರ್ ಪ್ಲಾನ್ ಮಾಡಿ ಸ್ಟ್ಯಾಂಡರ್ಡ್ ಮಾಡಬೇಕಂತ ಹಿಂದಿನಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸರಿಯಾಗಿ ರೀತಿಯಲ್ಲಿ ನಮ್ಮ ಕಾರ್ಮಿಕರಾಗಲಿ, ನಮ್ಮ ಬಿಸ್ನೆಸ್ ಮಂದಿಯರಾಗಲಿ, ಊರಿನ ಜನರಾಗಲಿ ತಲೆಯಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ. ಇದನ್ನು ಸರಿಯಾಗಿ ಮೀಟಿಂಗ್ ಪದೇ ಪದೇ ಮೀಟಿಂಗ್ ಕರೆದು ಅವರು ಪಿಕ್ಚರ್
ನಾವು ಏನು ಮಾಡ್ತೀವಿ, ಮಾಸ್ಟರ್ ಪ್ಲಾನ್ ಯಾಕೆ ಮಾಡಬೇಕು, ಇದರಿಂದ ಉಪಯೋಗ ಏನಿದೆ, ಆರೋಗ್ಯ ಮ್ಯಾಗ ಏನು ಉಪಯೋಗ ಇದೆ, ಬಿಸ್ನೆಸ್ ಮ್ಯಾಗ ಏನು ಉಪಯೋಗ ಇದೆ, ಮತ್ತು ಬಾಳೆ ಬೆಳಕೆಲ್ಲ ಸರಿಯಾಗಿ ಬರ್ತದೆ ಆ ಟೈಮ್ದಾಗ. ಇವೆಲ್ಲ ಅವ್ರು ತಿಳಿಸಿ ಮತ್ತು ಅವ್ರಿಗೆ ರಿಹೆಬಿಲಿಟೇಷನ್ ಮಾಡೋಕೆ ಮೊದಲು ನಾವು ಅಡ್ವಾನ್ಸ್ ಪ್ಲ್ಯಾನ್ ಮಾಡಬೇಕು. ಬೇರೆ ಕಡೆ ಅಭ್ಯಪುರದಲ್ಲಿ 106 ಎಕರೆ ತೊಗೊಂಡು ಬೇಡ ಅತಿ ಎಷ್ಟು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅವ್ರಿಗೆಲ್ಲ ರಿಹೆಬಿಲಿಟೇಷನ್ ಕೊಡಬೇಕು. ರಿಹೆಬಿಲಿಟೇಷನ್ ಕೊಟ್ಟಾಗ ಅವ್ರಿಗೆ ಪಾಪ ಸಮಾಧಾನ ಆಗ್ತದೆ, ಮಾಸ್ಟರ್ ಪ್ಲ್ಯಾನ್ ಮಾಡೋಕೆ ಅವರು ಬಿಟ್ಕೊಡ್ತಾರೆ. ಸೊ ಈ ವಿಚಾರಗಳು ಇಟ್ಕೊಂಡ್ಬಿಟ್ಟು ಮತ್ತು ಮುಂದೆ ಒಳ್ಳೆ ನಾವು ಇಂಡಸ್ಟ್ರಿಯಲ್ಲು ಸಂಸ್ಥೆಗಳನ್ನು, ಎಜುಕೇಷನ್ಗಳನ್ನು, ಹೈಯರ್ ಎಜುಕೇಷನ್ಗಳನ್ನು ವ್ಯವಸ್ಥೆ ಮಾಡ್ತಾ ಹೋಗ್ಬಿಟ್ರೆ ಜನರ ಒಡನಾಟ ಜಾಸ್ತಿ ಆಗ್ತದೆ. ಈ ತಾಲೂಕು ಸಮಗ್ರವಾಗಿ ಅಭಿವೃದ್ಧಿವಾಗಿ ಮತ್ತು ಇನ್ಕಮ್ ಸೋರ್ಸು ಜಾಸ್ತಿ ಆಗ್ತದೆ. ಇದು ಅವ್ರ ಕಡೆಯಿಂದ ಮಾಡಿಸೋ ನಾವು ಹೇಳ್ತೀವಿ, ವಿನಂತಿ ಮಾಡ್ಕೊಳ್ತೀವಿ, ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ MLA ಟಿಕೆಟ್ ಅಂತೂ ಹಿರಿಯರು ಅದಾರ ಅಂತ ಹೇಳಿ ಅವ್ರಿಗೆ ಕೊಟ್ಬಿಟ್ರು. ಈಗ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಖಾತ್ರಿ ಏನಾದರೂ ನಿಂದಿರ್ಬೇಕನ್ನೋ ಆಸೆ? ಹೈಕಮಾಂಡ್ ಯಾವ ಥರ ಹೇಳ್ತದೆ, ಚರ್ಚೆ ಮಾಡ್ತದೆ, ಯಾವ ಜವಾಬ್ದಾರಿ ಕೊಡ್ತದೆ, ಆ ಜವಾಬ್ದಾರಿ ನಾವು ಯಾವತ್ತೂ ನಿವಾಸಕ್ಕೆ ರೆಡಿ ಇದೀವಿ. ಬಟ್ ಅವ್ರು ವಿಚಾರ ಮಾಡಬೇಕು, ಅವ್ರಿಗೂ ಯಾವ ಮಟ್ಟದಲ್ಲಿ ಇದ್ದಾರೆ, ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟರೆ ಒಳ್ಳೇದಾಗ ಅವ್ರಿಗೊಂದು ಗೌರವ ಕೊಟ್ಟಂಗೆ ಆಗ್ತದೆ ಅಂತ ಅವ್ರು ವಿಚಾರ ಮಾಡಬೇಕು. ನಮ್ಗೆ ಶಕ್ತಿ ಇದೆ, ನಾವು ಯಾರನ್ನೇ ನಿಲ್ಲಿಸೋ ಸಹಿತ ಆರಿಸ್ಕೊಳ್ಸೋ, ಬೇರೆ ಯಾರಿಗೆ ನಿಲ್ಲಿಸಿ ಆರಿಸ್ಕೊಳ್ಸೋಂಥ ಶಕ್ತಿ ಮಾತ್ರ ಐತೆ. ಮತ್ತು ಹೈಕಮಾಂಡ್ ಏನು ನಿರ್ಣಯ ಕೊಡ್ತದೆ ಅದ್ರ ಪ್ರಕಾರ ನಾವು ಹೋಗ್ಬೇಕಾದ್ರೆ ಹೌದು, ಹೈಕಮಾಂಡ್ ಮೇಲೆ ಡಿಪೆಂಡ್. ನಾವು ಇಲ್ಲ ನನ್ನ ಇದು ಆಗೋದಾದ್ರೆ ಈ ಕಡೆ ಪಕ್ಷದ ಅಲ್ಲ, ಇಲ್ಲಿ ಪ್ರಶ್ನೆ ಅದು ಬರಲ್ಲ. ಒಂದು ಸಲ ನಾವು ಪಕ್ಷದ ಸಿದ್ಧಾಂತಕ್ಕೆ ನಾವು ಅಂದ್ಕೊಂಡಿದ್ದೀವಿ ಅಂದ್ಬಿಡಕ್ಕೆ ಪಕ್ಷದ ಅಗೇನೆಸ್ಟ್ ಆಗಿ ನಾವು ಹೋಗೋಕ್ಕೆ ಯಾವಾಗಲೂ ಪ್ರಯತ್ನ ಮಾಡೋದಿಲ್ಲ. ಯಾಕಂದರೆ ಅದು ಸಿದ್ಧಾಂತಕ್ಕೆ ನಾವು ಇಲ್ಲ ಅಂತಿದ್ರೆ ಮನೆ ಇದ್ರಾಗ ನಾವು ಪಕ್ಷದ ನಿಂತ್ಕೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಇಲ್ಲ ಬಡಗೆಲ್ಲ ನನ್ನ ಕಡೆ ಇತ್ತು, ನೀವು ಪಕ್ಷದ ಇಲ್ಲ ಅಂತಿತ್ತು, ಇಲ್ಲ ನಾ ಹೈಕಮಾಂಡ್ ಏನು ನಿರ್ಣಯ ಕೊಡ್ತೋ ಅದ್ರ ಪ್ರಕಾರ ನಾನು ಬದ್ದೇ ಇದ್ದೀನಿ, ಪಕ್ಷಕ್ಕೆ ನಾನು ಧೂಮವಾಗಿಲ್ಲ, ವಿರೋಧ ಮಾಡೋಂಗಿಲ್ಲ ಅಂತ ನಾನು ವಿಚಾರ ಮಾಡಿ ಓಪನಾಗಿ ಹೇಳಿದ್ದೀನಿ. ನಾನು ಎಲ್ಲರಿಗೂ ಒಬ್ಬ ಪಟೇಲ್ ಎಲ್ಲ ಟೀಮ್ಗೂ ನಾನು ಹೇಳಿದ್ದೀನಿ. ನಮ್ಮ ಜೊತೆ ಹಿಂದಿತ್ತು ಅವರೆಲ್ಲ ನಾ ಪಕ್ಷದಲ್ಲೇ ನೋಡ್ಕೊತೀನಿ, ಅದಕ್ಕೆ ಯಾಕೆ ನೋಡ್ಕೊತೀನಿ. ಈಗಲಾದರೂ ಪಕ್ಷದ ಜವಾಬ್ದಾರಿ ಏನು ಕೊಡ್ತದೆ ಅದನ್ನು ಮಾಡ್ತೀನಿ. ಇಲ್ಲಪ್ಪ ಈ ಥರ ಟಿಕೆಟ್ ಕೊಡ್ತೀವಿ ಆಯ್ತು ಬಂದರೆ ಅವ್ರ ಬೆನ್ನೆ ತಾಯಿಸ್ತಾ ಇರ್ತೀನಿ. ಇಲ್ಲಪ್ಪ ಈ ಥರ ನೀವು ಮಾಡು ಅಂತಂದ್ರೆ ಆ ಥರ ಮಾಡ್ತೀನಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ, ನಂದು ನಾ ಯಾವ ಥರ ಇದೀನಿ ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಅಲ್ಲ ಸರ್, ಅಂದ್ರೆ ಪಕ್ಷದ ಹೈಕಮಾಂಡ್ ನೀವು ಬಲಿಷ್ಠವಾದ ಕಂಟೆಂಟ್ ಗೊತ್ತಿದ್ರು ಕೂಡ ಯಾಕಂದ್ರೆ ನಿಮ್ಮನ್ನ ಹಿಂದೂಡ್ತಾ ಇದ್ದಾರೆ ಅದನ್ನ ಪ್ರಶ್ನೆ. ಒಂದೊಂದ್ಸಲ ಹೆಂಗಾಗ್ತದಮ್ಮ, ಬಲಿಷ್ಠವಾಗಿ ಬೆಳೆದ್ರೂ ಕಷ್ಟನೇ, ಮತ್ತು ಈ ಸಮಾಜಕ್ಕೆ ಬೇಕಾದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಕಷ್ಟನೇ. ಸರ್ ಈಗ ನಾ ಹೇಳಿದ್ ನಿಮಗೆ, ಸಾಹೇಬ್ರು ಹಿಂದಿದ್ಕೊಂಡೆ ಇವಾಗ ಚೇರ್ಮನ್ ಆಗಿಬಿಟ್ರೆ ಅಂತ ಹೇಳಿದ್ವಿ. ಸಾಹೇಬ್ರು ಜೊತೆ ಇದ್ಕೊಂಡು ಚೇರ್ಮನ್ ಆಗ್ಯಾರ. ನಾವು ಎಲ್ಲ ಥರದ್ದು ಕೇಳ್ಬೇಕು, ಒಂದ್ಸಲ ಬಲಿಷ್ಠ ಆದರೂ ಕಷ್ಟ ಇದೆ, ಭಾಳ ಜಾಣ ಆದರೂ ಕಷ್ಟ ಇದೆ. ಏನಪ್ಪ ಅಂದ್ರೆ ಪಕ್ಷ ಏನು ಹೇಳ್ತದೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಒಳ್ಳೆಯ ವಿಚಾರ. ಏನು ಆಗ್ತದೆ ಬಿಡ್ತದೆ ಮುಂದೆ ಇಂಪಾರ್ಟೆಂಟ್ ಅಲ್ಲ, ಪಕ್ಷದ ಹಾಕಿದ ದಾರಿಯಲ್ಲೇ ನಾವು ಸಾಕಬೇಕು. ಅದಕ್ಕೊಂದು ಶಿಸ್ತು ಇರ್ತದೆ, ಒಬಿಡಿಯಂಟ್ ಇರ್ತದೆ. ನಾವು ಅವಸರ ಮಾಡ್ಬೋದು. ಅವ್ರ ತಲೆಗಿದ್ದು ನನಗೇನೋ ದೊಡ್ಡದು ಮಾಡಬೇಕಾಗಿತ್ತು, ಅವ್ರು ತಲೆಗಿದ್ದರೆ ನಾವು ಗಡಿಬಿಡಿ ಮಾಡಿ ಯಾರ ಬೇಗೂ ಅಪೋಸ್ ಮಾಡಬಾರ್ದು. ಚೆಕ್ ತಾಳ್ಮೆ ಚೆಕ್ ಮಾಡ್ತಾರೆ. ಆ ತಾಳ್ಮೆ ನಾವು ಫೇಲ್ ಆಗಬಾರ್ದು, ತಳ್ಕೋಬೇಕು. ತಾಳದವ್ರೆ ಬಾಳೋದು ಅಂತಾರೆ. ಅವ್ರ ತಲೆಯೊಳಗೆ ಏನೋ ಇದ್ದಿದ್ರೆ, ನಮ್ದೊಂದು ಬಲಿಷ್ಠತೆ, ನಮ್ಮ ಶಾಣೆ ಇನ್ನೂ ಏನೇನೋ ಮಾಡ್ತಿದ್ರು, ಅವ್ರು ಮಾಡಕ್ಕೆ ಹೊಂಟಿದ್ರೆ ತೆಗೆದು ತಲೆದು ಯಾರು ನಾಯಕರ ತಲೆಯಲ್ಲಿ ಹೇಗಿರ್ತೋ ಗೊತ್ತಾಗೋದಿಲ್ಲ. ಸೊ ಅದನ್ನು ನಾವು ಅವ್ರು ಏನು ಹೇಳ್ತಾರೆ ಅದು ಜವಾಬ್ದಾರಿ ತಗೊಂಡು ನೀವು ಇರ್ತಾರಪ್ಪ ನಿಲ್ಲಿಸ್ತೀವಿ, ಆರಿಸ್ತೀವಿ. ಈಗ ಒಂದು ಮೂಮೆಂಟ್ ಅಲ್ಲಿ ನೋಡಿದಾಗ, ಅಂದ್ರೆ ಹಿಂದೆ ನೋಡಿದಾಗ ಈ ಅಫಜಲ್ಪುರ ತಾಲೂಕಿನಲ್ಲಿ ನೀರು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಇವತ್ತಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ರಿ ನೀವು ಕೂಡ, ನಾವು ಉದಾಹರಣೆಯಾಗಿ ನೋಡಿರ್ತಾರೆ, ಕೆಲವೊಂದು ಮಾಧ್ಯಮಗಳು ಬಂದಿದ್ದು ನಾವು ಕೂಡ ಸುದ್ದಿ ಮಾಡಿ ಜನರಿಗೆ ನೀರನ್ನು ತಂದು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಮತ್ತು ರೈತರಿಗಾಗಿ ಇಲ್ಲಿ ಅಂದ್ರೆ ರೈತರಿಗಾಗಿ ನೀವು ಅಂದ್ರೆ ಜನಸಾಮಾನ್ಯರಿಗಾಗಿ ಇರ್ಬೋದು, ರೈತರಿಗಾಗಿ ದುಡಿತಾ ಇದ್ದೀರಿ. ಮತ್ತೆ ಮಾಜಿ ಶಾಸಕರಾಗಿರ್ಬೋದು, ಹಾಲಿ ಶಾಸಕರು ಇದನ್ನ ಮಾಡ್ತಾ ಇಲ್ಲ. ನೀವನ್ನೇ ಯಾಕೆ ಅದನ್ನು ಕೈಗೆತ್ಕೊಂಡಿರಿ ಸರ್? ಈ ನೋಡಮ್ಮ, ಈಗ ಉದಾಹರಣೆ ಕೊಡೋದಾದರೆ ಸೊನ್ನ ಬ್ಯಾರೇಜ್ ಆಗೋಕ್ಕಿಂತ ಪೂರ್ವದಲ್ಲಿ ಈ ಅಫಜಲ್ಪುರ ತಾಲೂಕಿಗೆ ರೌಡಿಸಮ್ಗೆ ಹೆಸರು ಎಲ್ಲ ಮಾಧ್ಯಮದಲ್ಲಿ ಈ ರಾಜ್ಯದಲ್ಲಿ ಹೆಸರು. ಸೊನ್ನ ಬ್ಯಾರೇಜ್ ಆದ ನಂತರ ಅಲ್ಪ ಮಟ್ಟಿಗಾದರೂ ನೀರಾದ ನಂತರ ಆ ಭಾಗ ಬೆಲ್ಟು ಏನದ ಎಲ್ಲನೂ ಅವ್ರ ರೈತರು ತಮ್ಮ ಕೆಲಸ ಕಬ್ಬು ಬೆಳೆ, ಕಮರ್ಷಿಯಲ್ ಬೆಳೆ ಸ್ಟಾರ್ಟ್ ಆಯಿತು, ಫ್ಯಾಕ್ಟ್ರಿ ಆಯಿತು. ಈ ರೌಡಿಸಮ್ ಎಲ್ಲ ಅಲ್ಲಿ ಫುಲ್ ಮುಗಿದೋಯ್ತು. ಯಾಕಂದ್ರೆ ಅವ್ರ ಕೆಲಸದಲ್ಲಿ ತೊಡಗಿದ್ರು, ಅವ್ರ ಮೈಂಡ್ ಎಲ್ಲ ಕೆಲಸ ಕಡೆ ಹೋಯ್ತು. ಅದೇ ಥರ ನಾವು ಈಗ ಅಫಜಲ್ಪುರ ತಾಲೂಕಿನಲ್ಲಿ ಎಷ್ಟೆಷ್ಟು ಯಾವ್ಯಾವ ಸೈಡ್ ಇನ್ನು ಡ್ರೈಲ್ಯಾಂಡ್ ಉಳಿದಿದ್ದಾವೆ. ನಮಗೆ ನೀರಿನ ಭಾಳ ಅನುಕೂಲ ಇದೆ. ಭೀಮಾ ನದಿ ಪಕ್ಕದಲ್ಲಿ ಇರೋದ್ರಿಂದ ನಾವು ಬೇಸಿಗೆದಲ್ಲಿ ಎಷ್ಟು ಟೆನ್ಷನ್ ನೀರು ನಾವು ಇಟ್ಕೋಬೇಕು ತೊಗೋಬೇಕಂದ್ರೆ ನಮ್ಗೆ ಮುಖ್ಯ ಅಲ್ಲ. ಮಳೆಗಾಲದಲ್ಲಿ ಎಕ್ಸಿಸ್ ವಾಟರ್ ಏನು ಬರ್ತದಲ್ಲ ಅದನ್ನೇ ನಾವು
ಕೆರೆಗಳು ತುಂಬೋದ ಮುಖಾಂತರ, ಕೆರೆ ಮಾಡೋದ್ರ ಮುಖಾಂತರ, ಕೆರೆಗಳು ತುಂಬೋದ ಮುಖಾಂತರ, ಅಲ್ಲಲ್ಲಿ ಪಾಂಡ್ ಮಾಡೋದ್ರ ಮುಖಾಂತರ ಆ ನೀರನ್ನು ನಾವು ಡೈವರ್ಟ್ ಮಾಡಿದ್ರೆ ಮಳೆಗಾಲದಲ್ಲಿ ರೀಚಾರ್ಜ್ ಆಗಿಬಿಟ್ಟು ಬೋರೂ ಆಗುತ್ತೆ, ಬಟ್ ಮಳೆಗಾಲದಲ್ಲಿ ಒಂದು ಬೆಳೆನೂ ಬರುತ್ತೆ. ಇದನ್ನು ನಾವು ಕೆಲಸ ಖಾಲಿ ಇದ್ದವ್ರಿಗೆ ಕೊಟ್ಟಂಗೆ ಆಗ್ತದೆ. ಪ್ರತಿಯೊಬ್ಬರಿಗೂ ಲ್ಯಾಂಡ್ ಇದೆ, ಇವ್ರಿಗೆ ಹೋಗಿ ಅವ್ರು ಕೆಲಸ ಕೊಟ್ಟಂಗೆ ಆಗ್ತದೆ. ಆ ಕೆಲಸದಲ್ಲಿ ಮಗನಾದರೆ ಅವ್ರ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗ್ತದೆ. ಬಟ್ ಇವು ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳೇ ಅವ್ರ ಮನಸ್ಸು ಓಡಾಡ. ಹಾಂ, ಅದಕ್ಕಾಗಿ ನಾನು ನೀರಾವರಿ ಮಾಡಿದೆ ಅಂತಂದರೆ ಎಲ್ಲೆಲ್ಲಿ ನೀರಾವರಿ ಆಗ್ಯದ ಅಲ್ಲಿ ಸಮಗ್ರವಾಗಿ ರೈತರು ಎಲ್ಲ ಜನ ಖುಷಿ ಇದೆ. ನೀವು ಬೇಕಾದ ಕಡೆ ತೊಗೊಂಡು ಹೋಗ್ರಿ, ಬಾಗಲಕೋಟೆ, ಬೀಳಿಗೆ, ಮುಧೋಳ್ ಆ್ಯಂಡ್ ಮಂಡ್ಯ ತೊಗೊಂಡ್ಬಿಟ್ರಿ, ನೀವು ಎಲ್ಲ ನೀರಾವರಿ ತಂಪಾಡಿ ಯಾವ ರಾಜಕಾರಣಿ ಮನೆಗೇ ಹೋಗೋಕೆ ಅವ್ರು ಇಷ್ಟಪಡೋದಿಲ್ಲ, ಮತ್ತು ಬೇರೆ ವಿಚಾರಗಳಿಗೆ ವ್ಯಾಮೋಹಕ್ಕೆ ಒಳಗಾಗೋದಿಲ್ಲ. ಇದು ಅವರಿಗೆ ಒಂದು ಅವರಿಗೆ ಒಂದು ಏನಪ್ಪ ಅಂದರೆ ಆತ್ಮ ಇದು ಇಂದ ಬಂದ್ಬಿಡ್ತದೆ. ಇನ್ನೊಬ್ರಿಗೆ ಕೆಲವೊಂದು ಕಷ್ಟದಲ್ಲಿ ನಮ್ಮ ಹತ್ರ ಬಂದ್ಬಿಡ್ತಾರೆ. ಇದು ಏನಾಗ್ತದೆ, ಅವ್ರು ಮುಲಾಜ ಸಿಕ್ಕಂಗೆ ಆಗ್ತದೆ. ಇದೆಲ್ಲ ಹೋಗಬೇಕು, ಅವ್ರ ಅಭಿವೃದ್ಧಿ ಆಗಬೇಕು, ಅವ್ರ ಮಕ್ಕಳು ಮರಿ ಚೆನ್ನಾಗಿರ್ಬೇಕಾಗಿತ್ತು ಅಂದರೆ ನಮ್ಮ ನೀರಾವರಿ ಮಾಡಿದ್ರೆ ಚೆನ್ನಾಗಿ. ಹೌದು, ಅದಕ್ಕಾಗಿ ತಲೆ ಕೆಡಿಸ್ಕೊತಾರೆ. ರೈತ ಬೆಳೆದ್ರೆ ಎಲ್ಲಾನು ಬೆಳೆಯುತ್ತೆ ಸರ್. ಇದನ್ನ ನೀವು ಕೈಗೆತ್ಕೊಂಡದ್ದು ಹೌದು, ಆದ್ರೆ ಈಗಿರ್ತಕ್ಕಂಥ ಹಾಜಿ ಮತ್ತು ಮಾಜಿ ಶಾಸಕರು ಇದನ್ನೇ ಯಾಕೆ ಕೈಗೆತ್ಕೊಳ್ಳಿಲ್ಲ? ಒಳ್ಳೆ ಪ್ರಶ್ನೆ ಎತ್ಕೋಬೇಕಾಗಿತ್ತು. ಯಾವ ವಿಚಾರದಿಂದ ಅದು ಹಿಂದುಳಿದೋ ನಾವು ಸಂದರ್ಭ ಬಂದಾಗ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಬಟ್ ಏನಪ್ಪ ಅಂದ್ರೆ ಸಣ್ಣ ಬ್ಯಾರೇಜ್ ಇಬ್ಬರು ಕೂಡ ಮಾಡಿರೋ ಅಂತ ಹೇಳ್ತಾರೆ. ಅಂತ ಮಾಲಿಕ್ ಗೊತ್ತಿದ್ರೆ ಸ್ವಲ್ಪ ಪರ್ಸೆಂಟ್ ಮಾಡಿದ್ರು, ಎಮೋ ಪಾಯಿಂಟ್ ಸ್ವಲ್ಪ ಪರ್ಸೆಂಟ್ ಮಾಡಿರಿ ಅಂತ ನಾವೆಲ್ಲ ವಿಚಾರದಲ್ಲಿ ನಾವು ಕೇಳ್ಕೊಂಡೆವು. ಬಟ್ ಇನ್ನೂ ಜಾಸ್ತಿ ಆಗಿಲ್ಲ ಅನ್ನೋದು ಪ್ರಶ್ನೆ ನಿಮ್ಮದು ಸರಿ ಇದೆ. ನಾವು ಅದೇ ಪ್ರಶ್ನೆ ಕೇಳ್ತಾ ಇದ್ದೀವಿ, ಇನ್ನೂ ಆಗಬೇಕು, ಯಾಕೆ ಆಗಲಿಲ್ಲ, ನಮ್ಮದು ಅದೇ ಪ್ರಶ್ನೆ ಇದೆ. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ನೀರಾವರಿ ವ್ಯವಸ್ಥೆ ಕುರಿತು ಅಂದ್ರೆ ಶಾಸಕರದ ಇರ್ತಕ್ಕಂಥದ್ದು ಒಂದು ಸಾಧನೆ ಅಂತಾನೆ ಅಂದ್ರೆ ಹೇಳ್ಕೋತಾರ. ಈಗ ನಾನು ಮಾಡಿದ್ದು ಅಂತ ಇದು ಜನರ ಬೇಡಿಕೆನಾ ಅಥವಾ ಜನರು ಶಾಸಕರು ಮಾಡಿರ್ತಕ್ಕಂಥ ಒಂದು ಸಾಧನೆ? ನೋಡಮ್ಮ, ಇಡೀ ರಾಷ್ಟ್ರದಲ್ಲಿ ಯಾವುದೇ ಪಕ್ಷ ಅಧಿಕಾರಿ ಬರಲಿ, ಯಾವುದೇ ಶಾಸಕರ ಅಧಿಕಾರಿ ಬರಲಿ, ಇದು ಜನರಿಂದ ಬಂದಂಥದ್ದು. ಹೌದಾ? ಹಕ್ಕುಗಳು ಜನರು, ಅವ್ರು ಜನರನ್ನ ಚುನಾಯಿತ ಮಾಡಿ ಕಳಿಸ್ಯಾರ ತಿಳ್ಕೊಂಡೇ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಾಧನೆ ಅಲ್ಲದು, ಇದು ಜನರ ಸಾಧನೆ. ಜನರು ಕೊಟ್ಟಂಥ ಏನು ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿನ ಎಲ್ಲರೂ ಕೂಡ ಶಕ್ತಿ ಕೊಟ್ಟಿರ್ತಾರೆ. ಆ ಶಕ್ತಿ ನಾವು ಎಲ್ಲರಿಗೂ ದಾರಿ ಹೇಳ್ತಿರ್ತೀವಿ. ಇದನ್ನ ನಾವು ಮಾಡಿದ್ವಿ ಅಂತ ಹೇಳ್ಕೊತಾ ಇದ್ದಾರಲ್ಲ ಸರ್, ಇದು ನಮ್ಮ ಸಾಧನೆ, ಇದು ನಾವು ಮಾಡಿದ್ವಿ, ಇದು ನಿಮಗಾಗಿ ನಾವು ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ನಮ್ಮ ಸಾಧನೆ ಅಂತ ಅಲ್ಲದು. ಪಕ್ಷಗಳು ಬಂದಾಗ ಅದು ಯಾರು ಮಾಡ್ಯಾರ ಏನಂತ ಸಂದರ್ಭ ಬಂದಾಗ ಅದು ನಾವು ಮಾಡ್ಯಾವ ಅಂತ ನಮ್ಮ ಪಕ್ಷದಿಂದ ಪಕ್ಷ ಬಂದಾಗ ನಮ್ಮ ಸರ್ಕಾರ ಬಂದಾಗ ಮಾಡ್ಯಾವ ಕೇಳ್ತಾ ಇರ್ತೀವಿ. ಜನರ ಪ್ರಶ್ನೆ ಬಂದಾಗ ಇದು ಜನರ ಸಾಧನೆ, ಜನರ ಆಶೀರ್ವಾದ, ಜನರ ಶಕ್ತಿ, ಜನರ ಸಾಧನೆ. ಅದು ಜನರಿಗಾಗಿ ಇರುತ್ತೆ. ನಾವು ಜಸ್ಟ್ ಮಿಡಿಯೇಟರ್. ನಾವು ಯಾವನೇ MLA ಇರಲಿ, MP ಇರಲಿ, ಮಿನಿಸ್ಟರ್ ಇರಲಿ, ವಿ ಮಿಡಿಯೇಟರ್. ಸರ್ಕಾರ ಮತ್ತು ಜನರ ಮಧ್ಯದಲ್ಲಿ ನಾವೊಬ್ಬರು ಸೇತುವೆಯಾಗಿ ಕೆಲಸ ಮಾಡುವಂಥ ವ್ಯಕ್ತಿ. ಬೇರೆ ತಾಲೂಕು ಅಥವಾ ಹೋಲಿಸಿಕೆ ಮಾಡಿ ನೋಡಿದಾಗ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿ ಆಗಿರ್ಬೋದು ಮತ್ತು ಎಜುಕೇಶನ್ ಆಗಿರ್ಬೋದು ಸ್ವಲ್ಪ ಕಡಿಮೆ ಇದನ್ನೇ ಅಂದ್ರೆ ಕಡಿಮೆ ಮಟ್ಟದಲ್ಲಿ ಇರ್ತಕ್ಕಂಥದ್ದೇ ಕಂಡು ಬರಲಾಗ್ತದೆ. ಇದನ್ನು ಕುರಿತು ಈಗ ಸದ್ಯಕ್ಕೆ MP ಆಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಅದರ ಮತ್ತೆ ಉಸ್ತುವಾರಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಅದರ ನಮ್ಮ ತಾಲೂಕಿನ ಇದ್ರ ಅಂದ್ರೆ ಎಜುಕೇಶನ್ ಮತ್ತು ಇಂಡಸ್ಟ್ರಿ ಕುರಿತು ನೀವೇನು ಹೇಳಕ್ ಇಷ್ಟಪಡ್ತೀರಿ? ನಾನು ಇದು ಬಹಳ ಈಗಾಗಲೇ ಹಿಂದೆ ಗಂಭೀರವಾಗಿ ಚರ್ಚೆ ಮಾಡಿದ್ದೀನಿ. ಈಗಲೂ ಸಹಿತ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಸನ್ಮಾನ್ಯ ಶಾಸಕ ಮುಖಾಂತರ ಅಂದ್ರೆ ಅವ್ರ ರೆಕಮೆಂಡ್ ಬೇಕೇ ಬೇಕು. ಇವ್ರ ಮುಖಾಂತರ ಇಲ್ಲಿ ಒಂದು ಹೈಯರ್ ಎಜುಕೇಷನ್, ಟೆಕ್ನಿಕಲ್ ಆಗಲಿ, ಮೆಡಿಕಲ್ ಆಗಲಿ, ಆಯುರ್ವೇದಿಕದೇ ಇರಲಿ ಅಥವಾ ಟೆಕ್ನಿಕಲ್ ಇಂಜಿನಿಯರಿಂಗ್ ಕಾಲೇಜೇ ಇರಲಿ, ಮತ್ತು ನಮ್ಮ ಇನ್ನೊಂದೇನು ಇಂಡಸ್ಟ್ರಿ, ಒಂದು ಯಾವುದಾದ್ರೂ ಒಂದು ಇಂಡಸ್ಟ್ರಿ ಇಲ್ಲಿ ಏನು ನೇಚರ್ದಲ್ಲಿ ಏನು ಸಿಗುತ್ತೆ ನಮ್ಮ ತಾಲೂಕಿನಲ್ಲಿ. ಯಾಕಂದ್ರೆ ನಾವು ಸ್ಟೀಲ್ ಹಾಕುವಂತಂದ್ರೆ ಸ್ಟೀಲ್ ಪ್ಲಾಂಟಕ್ಕೆ ಮಟೀರಿಯಲ್ ಬೇಕಾಗ್ತದೆ. ಆ ಥರ ಇಲ್ಲಿ ಏನು ಸಿಗ್ತದೆ? ಇವತ್ತೇನಾದರೂ ಒಂದು ಮೆಕ್ಕೆಜೋಳದ ಹಾಕೊಂಡ್ಬಿಟ್ಟು ಅದ್ರದ್ದು ರಾಯಲ್ ಪ್ರಾಡಕ್ಟ್ಸ್ ಕಳಿಸ್ತಾ ಇದ್ದಾರೆ. ಇವತ್ತು ಲಕ್ಷ್ಮಣ ಸವದಿಗಳು ಅಚ್ಚರಿಗಳು ಮಾಡಿದ್ದಾರೆ. ಆ ಥರ ಇಲ್ಲೊಂದು ಹಾಕಿದ್ರೆ ಜನರು ಆಟೋಮೆಟಿಕ್ಕಾಗಿ ನಮ್ಗೆ ಗೋವಿನ ಜೋಳ ಬೆಳೆದು ಕೊಟ್ಟೇ ಬಿಡ್ತಾರೆ. ಹೌದಾ? ಈ ಥರ ಒಂದು 2-3 ಇಂಡಸ್ಟ್ರಿಗಳು ಮತ್ತು ಹೈಯರ್ ಎಜುಕೇಷನ್ ಮಕ್ಕಳ ಸಲುವಾಗಿ ವಿದ್ಯಾಭ್ಯಾಸಕ್ಕಾಗಿ ದೂರ ಜಿಲ್ಲೆ ರಾಜ್ಯಕ್ಕೆ ಹಾಸ್ಟೆಲ್ ಇರೋಂಗಿಲ್ಲ, ಫೆಸಿಲಿಟೀಸ್ ಇರೋಂಗಿಲ್ಲ. ಸೊ ಅದನ್ನೆಲ್ಲ ನಾವು ಇಲ್ಲೇ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ ಮತ್ತು ಆರ್ಥಿಕವಾಗಿಯೂ ಬಲಿಷ್ಠ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಹೋಗಿ ಖರ್ಚು ಉಳಿತದೆ, ಇದು ಹತ್ತಿರ ಆಗ್ತದೆ. ಅದಕ್ಕೆ ಇದು ನಾವು ಥ್ರೂ MLA ಅವ್ರ ಮುಖಾಂತರ ರೆಕಮೆಂಡೇಶನ್, MLA ಲೆಟರ್ನೇ ಹೋಗ್ಬೇಕು. ಅವ್ರ ಮುಖಾಂತರ ಪಾರ್ಲಿಮೆಂಟ್ ಸದಸ್ಯರು ರಾಧಾಕೃಷ್ಣ ಸರ್ಗಾಗಲಿ, ಪ್ರಿಯಾಂಕ ಖರ್ಗೆ ಅವರಾಗಲಿ ಅವ್ರ ಗಮನ ತಂದು ಮನವರಿಕೆ ಮಾಡಿ ನಮ್ಗೆ ಈ ಭಾಗಕ್ಕೆ ಅದನ್ನ ಏನಪ್ಪ ಅಂದರೆ ಅಪ್ರೂವಲ್ ಮಾಡಿಸ್ಕೊಂಡು ಇಲ್ಲಿ ಮಾಡುವಂಥ ವ್ಯವಸ್ಥೆ ನಾವು ಮಾಡಿಸ್ತೀವಿ. ಆದರೂ ಅವ್ರು ಮಾಡಬೇಕು. ನಾವೇನಪ್ಪ ನಮ್ಮ ವಿನಂತಿ ಇದೆ ಮಾಡೋದು, ಅವ್ರ ಅಧಿಕಾರದಲ್ಲಿ ಇರುವುದರಿಂದ ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಏನಂತಂದ್ರೆ ಈಗ ಇಲ್ಲಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಇಂಡಸ್ಟ್ರಿ ಅದ, ಈಗಾಗಲೇ ಇದಾವೆ. ಆ ಇದ್ದಕ್ಕಂಥ ಒಂದು ಇಂಡಸ್ಟ್ರಿಯಲ್ಲಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನರನ್ನು ತೆಗೆದುಕೊಳ್ಳುತ್ತಾ ಇಲ್ಲ, ಬೇರೆ ಕಡೆ ತಗೊಳ್ತಾ ಇದ್ದಾರ ಅಂತ ಇಲ್ಲಿರ್ತಕ್ಕಂಥ ಜನರು
ಅದು ನೋವು ಹೇಳ್ಕೊತಾ ಇದು ಇದ್ದಾರೆ. ಭಾಳ ಸತ್ಯ ಅದಮ್ಮ, ಒಳ್ಳೆ ಪಾಯಿಂಟ್ ತೆಗೆದ್ರಿ ನೀವು. Yes. ಇವತ್ತಿನ ದಿವಸ ಇಲ್ಲಿ ಇಂಡಸ್ಟ್ರಿಯಲ್ಲಿ ಏನು ಒಂದು 3-4 ನಮ್ಗೆ ಶುಗರ್ ಫ್ಯಾಕ್ಟ್ರಿಗಳಿದಾವೆ. ಹೌದು ಸರ್. ನಮ್ಮ ಶುಗರ್ ಫ್ಯಾಕ್ಟ್ರಿಗಳು ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಯಾಕೆ ಇವತ್ತು ನೀವು ಅಥಣಿ ನೋಡ್ರಿ, ಬೆಳಗಾವಿ ನೋಡ್ರಿ, ಬಾಗಲಕೋಟೆ ನೋಡ್ರಿ, ಬಿಜಾಪುರ ನೋಡ್ರಿ, ಬೇರೆ ಕಡೆ ಎಲ್ಲ ಕಡೆ ನೋಡಿದ್ರೆ ಟನ್ನಿಗೆ 3,100-3,200 ರೂಪಾಯಿ ಸಿಗ್ತದೆ. ಇಲ್ಲಿ ಇವ್ರು 2,600, 500, 700 ಹಾಕಬೇಕಾದ್ರೆ ಎಷ್ಟೋ ಕಷ್ಟ ಆಗ್ತದೆ. ಸೊ ಅದಕ್ಕೆ ದಯವಿಟ್ಟು ಇದನ್ನು ಭಾಳ ಗಂಭೀರವಾಗಿ ಒಂದು ಮಿನಿಸ್ಟ್ರಿಗೆ ಮೆಮೊರಂಡಮ್ ಸಲ್ಲಿಸಿ ಇವರು ಸೂಕ್ತ ನಿರ್ದೇಶನ ಎಲ್ಲ ಶುಗರ್ ಫ್ಯಾಕ್ಟ್ರಿ ಕೊಡುವಂತ ಹೇಳ್ತೇವೆ. ಮತ್ತು ವೇಟ್ನಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾಯಿದೆ, ಆ ವೇಟನ್ನು ಸರಿಪಡಿಸಬೇಕು. ಈ ಫ್ಯಾಕ್ಟ್ರಿಗಳಿಗೆ ಮತ್ತು ಇನ್ನೊಂದು, ಈ ಫ್ಯಾಕ್ಟ್ರಿ ಲೇಬರ್ಸ್ ರೈತರದ್ದು ಅವ್ರದ್ದು ಇದು ಸೆಸ್ ಮಾಡ್ಕೊತಾರೆ. ಆ ಸೆಸ್ನಲ್ಲಿ ಬಂದಂಥ ದುಡ್ಡು ಎಲ್ಲಿ ಅಭಿವೃದ್ಧಿ ಮಾಡಬೇಕು, ಅದು ಅಭಿವೃದ್ಧಿ ಮಾಡೋಕ್ಕೂ ನಮ್ಮ ಮಾನ್ಯ ಶಾಸಕರಿಗಾಗಲಿ ನಾವು ಮಿನಿಸ್ಟ್ರಿಗೆ ಭಾಳ ಇದೊಂದು ಮೀಟಿಂಗ್ ಕರೆದು ರೈತ ಸಂಘದವ್ರಿಗೆಲ್ಲ ಕರೆದು ಮೀಟಿಂಗ್ ಮಾಡಿಬಿಟ್ಟು ಇದೊಂದು ಒಳ್ಳೆಯ ಉತ್ತೇಜನ ಕೊಡುವಂತ ವಿನಂತಿ ಮಾಡ್ಕೊತೀವಿ ಸಾಹೇಬ್. ನೀವು ಹೇಳಿದ್ ಕರೆಕ್ಟ್. ಅಂದ್ರೆ ರೈತರಿಗಾಗಿರ್ತಕ್ಕಂಥದ್ದು ಇಲ್ಲಿ ಓದಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದನ್ನು ಸಿಗ್ಬೇಕಲ್ಲ ಸರ್, ಇಲ್ಲಿ ಸ್ಥಳೀಯವಾಗಿ. ಈಗ ನಾವು ರೇಣುಕಾ ಶುಗರ್ ಫ್ಯಾಕ್ಟ್ರಿ ನೋಡಲಾಗಿ ಇಲ್ಲಿ ಇದ್ದವರೆಲ್ಲ ಚಿಟ್ಟಪಾಯಿ ಅವ್ರ ಮ್ಯಾನೇಜರ್ ಎಲ್ಲ ಇಲ್ಲೇ ಸುತ್ತಮುತ್ತಿರು ಅದಾರೆ. ಯಾಕೆ ನಾವು ಕರ್ಜಿಗಳಿಗೂ ಇದ್ದಾರೆ, ದೀಕ್ಷೆಗಳಿಗೂ ಇದ್ದಾರೆ, ನಮ್ಮ ಬಂಕಿಗಳಿಗೂ ಇದ್ದಾರೆ. ಬಟ್ ಅಂಥದ್ದು ಏನಾದ್ರು ಗಮನಕ್ಕೆ ಬರ್ತಂದ್ರೆ ನಾವು ಅವ್ರ ಗಮನ ತಂದ್ಬಿಟ್ಟು ಅದನ್ನ ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ. ನೋಡಿರಲ್ಲ ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಸಂಘಟನೆ ಕಟ್ಟಬೇಕು ಮತ್ತು ಅದರಲ್ಲಿರ್ತಕ್ಕಂಥ ನಮ್ಮ ಪಾತ್ರ ಏನು ಅನ್ನೋದು ಕೂಡ ಅವ್ರು ಹೇಳಿದ್ರು. ಮತ್ತೆ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರ ಏನು, ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗೆ ತಮ್ಮ ಸಲಹೆಯನ್ನು ಕೊಟ್ಟರು. ತಾಲೂಕಿನ ಶಾಸಕರು ಕೂಡ ಇದರ ಬಗ್ಗೆ ನಿಗಾವಹಿಸಿ, ಇದರ ಬಗ್ಗೆ ಕಾಳಜಿ ವಹಿಸಿ ಅಭಿವೃದ್ಧಿ ಅಂದ್ರೆ ಬೇರೆ ತಾಲೂಕಿಗೆ ಹೋಲಿಕೆ ಮಾಡಿದಾಗ ನಮ್ಮ ತಾಲೂಕು ಹಿಂದಿದೆ, ಇದನ್ನು ಅಭಿವೃದ್ಧಿ ಮಾಡುವಲ್ಲಿ ನಾವು ಅಷ್ಟು ಜನ ಕೂಡ್ಕೊಂಡು ಮಾಡೋಣ ಅನ್ನೋ ಒಂದು ಮಾತು ಹೇಳಿದ್ದಕ್ಕೆ, ಮತ್ತೆ ಇವತ್ತು ಇಡೀ ಒಂದು ರಾಜಕೀಯ ಕುರಿತು ನಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.